ನಮಸ್ಕಾರ ವೀರ ಕನ್ನಡಿಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಆತ್ಮವಿಶ್ವಾಸ, ನಂಬಿಕೆ, ಪರಿಶ್ರಮದ ಮೇಲೆ ಅತಿಯಾದ ನಂಬಿಕೆಯನ್ನು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಡಿಸೈನ್ ಹೈಟ್ಸ್ ಸಂಸ್ಥೆಯ MD ಆಗಿರುವಂತಹ CS ವೇಣುಗೋಪಾಲ್ ಅವರು ನಿಜಕ್ಕೂ ಒಂದು ಸ್ಪಷ್ಟ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಸ್ವತಃ ಅವರೇ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಡಿಸೈನ್ ಹೈಟ್ಸ್ ಸಂಸ್ಥೆ ಅಂದ ಸಂದರ್ಭದಲ್ಲಿ 80ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ, 300ಕ್ಕೂ ಹೆಚ್ಚು ಕಟ್ಟಡಗಳು, ಹೀಗೆ ಸಾಧನೆಯ ಶಿಖರವನ್ನೇರಿದ್ದಾರೆ. ಹಾಗಾದರೆ ಪ್ರೇರಣೆ ಏನು? ಯಾವ ಮಟ್ಟಿಗೆ ಈ ಸಾಧನೆ ಮಾಡೋದಕ್ಕೆ ಸಹಕಾರ ಅನ್ನೋದು ಸಿಕ್ತು? ಮೂಲತಃ ಗ್ರಾಮೀಣ ಪ್ರತಿಭೆಯಾಗಿರೋರು, ಕೃಷಿ ಕುಟುಂಬದವರಾಗಿದ್ದುಕೊಂಡು ಈ ಮಟ್ಟಿಗಿನ ಸಾಧನೆ ಮಾಡೋದಕ್ಕೆ ಏನು ಸಾಧ್ಯ ಅನ್ನೋದನ್ನು ಅವರ ಮಾತಲ್ಲೇ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಗ್ರಾಮೀಣ ಪ್ರತಿಭೆ, ನೀವು ಆರಂಭಿಕ ಹಂತದಲ್ಲಿ ನೋಡೋದಾದರೆ ಕೃಷಿ ಕುಟುಂಬದಿಂದ ಬಂದವರು, ಡಿಸೈನ್ ಹೈಟ್ಸ್ ಅನ್ನುವಂತಹ ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದೀರಿ. ಏನು ಪ್ರೇರಣೆ ನಿಮಗೆ ಅಂತ? ಪ್ರೇರಣೆ ಅಂದರೆ ಆಲ್ಮೋಸ್ಟ್ ನೀವೊಂದು 25-30 ವರ್ಷ ಹಿಂದಕ್ಕೆ ಹೋದರೆ ಆಲ್ಮೋಸ್ಟ್ ಎಲ್ಲರೂ ಓದ್ತಿದ್ದೆಲ್ಲ ಸರ್ಕಾರಿ ಶಾಲೆಗಳೇ ಅವಾಗಿರಲಿಲ್ಲ. ಈಗಿನ ಕಾನ್ವೆಂಟ್ ಪದ್ಧತಿ ಅವಾಗಿರಲಿಲ್ಲ. ಹೌದು. ಸೊ ನಾವು ಹಾಗೆ 1ರಿಂದ 7ರವರೆಗೂ ಸರ್ಕಾರಿ ಶಾಲೆಯಲ್ಲಿ ಮದ್ದೂರಿನಲ್ಲಿ ಓದಿದ್ದು. ಅದಾದಮೇಲೆ 8ರಿಂದ 10ರವರೆಗೂ ಗೌರ್ಮೆಂಟ್ ಸ್ಕೂಲಲ್ಲಿ ಹೈಸ್ಕೂಲ್ ಮಾಡ್ಕೊಂಡಿದ್ದು. ನಂತರ ಚನ್ನಪಟ್ಟಣ ಪಾಲಿಟೆಕ್ನಿಕ್ ಮುಗಿಸ್ಕೊಂಡಿದ್ದು. ಸೊ ಈ ಥರ ಆಗಿನ ಕಾಲದೆಲ್ಲ ಕಾನ್ವೆಂಟ್ಗಳ ಪದ್ಧತಿ ತುಂಬಾ ಕಮ್ಮಿ ಇತ್ತು. ಎಲ್ಲೋ ಬೆರಳೆಣಿಕೆಯಷ್ಟು ಎಲ್ಲ ಸರ್ಕಾರಿ ಶಾಲೆಗಳಲ್ಲೇ ತುಂಬಾ ಇದ್ದಿದ್ದು. ಸೊ ನಾವು ಓದಿದ್ದು ಅಲ್ಲೇ. ಸೊ ಆ ಓದಬೇಕಾದ್ರೆ ನಮ್ಮ ಮನೆ ಪರಿಸ್ಥಿತಿನೂ ಅಂತ ಏನು ಅನುಕೂಲವಾಗಿರಲಿಲ್ಲ. ಸೊ ನಾವು ಕೃಷಿ ಕುಟುಂಬದಲ್ಲಿ ಬಂದಿದ್ದರಿಂದ ನಮ್ಮ ಮನೆಯಲ್ಲಿ ಸುಮಾರು ಎಮ್ಮೆ ದನಗಳು ಅವೆಲ್ಲ ಇದ್ವು. ಅದ್ರ ಕೆಲಸ ಜೊತೆಯಲ್ಲೇ ಮಾಡಿಕೊಂಡು ನಾವು ಮುಖ್ಯ ಓದು ಸ್ವಲ್ಪ ಆದರೆ ಆ ಕೆಲಸನೇ ಜಾಸ್ತಿ ಇರ್ತಾಯಿತ್ತು. ಸೊ ನಮಗೆ ಓದಬೇಕು ಆ ಥರ ಇತ್ತು. ಯಾವಾಗ ನಮಗೆ ಸ್ವಲ್ಪ ನಾಲೆಡ್ಜ್ ಬಂದು ಹೈಸ್ಕೂಲ್ ಮುಗಿಸಿ ಕಾಲೇಜಿಗೆ ಬಂದಾಗ ಓಕೆ, ನೆಕ್ಸ್ಟ್ ಜೀವನ ಏನು ಅನ್ನೋದು ಗೊತ್ತಾಗ್ತದೆ. ಅದರಲ್ಲಿ ನಾವು ನೆಕ್ಸ್ಟ್ ಡಿಗ್ರಿ ಮಾಡ್ಬೇಕಂತಂದಾಗ ಆಪ್ಷನ್ಗಳು ಬೆರಳೆಣಿಕೆ ಇರ್ತಾಯಿತ್ತು. ಈಗಿನ ಥರ ಅಷ್ಟೊಂದು ಆಪ್ಷನ್ ಇರಲಿಲ್ಲ. ಸೊ 1990, 91, 92 ಆ ಟೈಮಲ್ಲಿ. ಸೊ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಅಂದಾಗ ಓಕೆ, ಯಾರೋ ಕೆಲವರು ಇನ್ಫಾರ್ಮ್ ಮಾಡೋದು ಓಕೆ ಡಿಪ್ಲೊಮೊ ಸೇರ್ಕೋ ಅಥವಾ ITI ಸೇರ್ಕೋ ಈ ಥರ. ಓಕೆ, ನಮ್ಮ ಚಾಯ್ಸು ಓಕೆ ಡಿಪ್ಲೊಮೊ ಸೇರ್ಕೊಳ್ಳೋಣ. ಸೇರ್ಕೊಂಡ್ವಿ, ಆಯಿತು, ಅದು ಮುಗೀತು, ಓದಿದ್ದು ಆಯಿತು. ಪಾಲಿಟೆಕ್ನಿಕಲ್ಲಿ ಕಂಪ್ಲೀಟ್ ಆಯಿತು, ಚನ್ನಪಟ್ಟಣ ಪಾಲಿಟೆಕ್ನಿಕಲ್ಲಿ. ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತಂದಾಗ ಕೆಲಸ ಏನು ಮಾಡೋದು? ಬೆಂಗಳೂರಿಗೆ ಬರಬೇಕು. ಓಕೆ, ಅದೊಂದೇ ದಾರಿ ಇದ್ದಿದ್ದು. ಓಕೆ, ಬಂದ್ವಿ ಬೆಂಗಳೂರಿಗೆ. ಬಂದರೆ ಗೊತ್ತಾಗ್ತಾ ಇಲ್ಲ, ಹೊಸ ಪ್ರಪಂಚ. ಸೊ ಏನು ಮಾಡಬೇಕು ಏನು ಗೊತ್ತಾಗ್ತಾ ಇಲ್ಲ. ಹಿಂದೆಗಡೆ ಯಾರು ಗಾಡ್ ಫಾದರ್ ಇಲ್ಲ. ಸೊ ಗೊತ್ತಾಗಲಿಲ್ಲ ಏನು ಅಂತ. ಆಮೇಲೆ ಸರಿ ಎಲ್ಲೋ ಒಂದು ಕಡೆ ಬಂದಾದಮೇಲೆ ಇನಿಷಿಯಲ್ ಸ್ವಲ್ಪ ಕಷ್ಟ ಆಯಿತು. ನಾವು ಬಂದಾದಮೇಲೆ ಏನು ಮಾಡಿದ್ವಿ, ಫಸ್ಟು ಒಂದು 2-3 ಇಯರ್ಸು ಕಷ್ಟನೇ ಆಯಿತು. ಬಂದಾದಮೇಲೆ ಕೆಲಸಕ್ಕೆ ಅಂದರೆ ಕೆಲಸ ಹುಡುಕಿದ್ವಿ, ನಮ್ಮ ಫೀಲ್ಡಲ್ಲಿ ಸಿಗಲಿಲ್ಲ, ಸಿವಿಲ್ ಫೀಲ್ಡಲ್ಲಿ. ಸೊ ದಟ್ ಆಮೇಲೆ ಯಾವುದೋ ಒಂದು ಸೇಲ್ಸ್ಮನ್ ಕೆಲಸ ಸಿಕ್ತು. ಓಕೆ, ಆಯಿತು, ಮಾಡೋಣ, ಜೀವನ ದಾರಿ ಬೇಕಲ್ಲ, 1-2 ಕೆಲಸ ಮಾಡ್ತಾ ಇರೋಣ ಅಂದ್ಬಿಟ್ಟು 1-2 ವರ್ಷ ಅದನ್ನೇ ಮಾಡಿದ್ವಿ. ಸೇಲ್ಸ್ಮನ್ ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದಂಗೆ ಆಮೇಲೆ 1-2 ವರ್ಷ ಆದಮೇಲೆ ಒಂದು ಅಪಾರ್ಚುನಿಟಿ ಸಿಕ್ತು. ಯಾರೋ ಒಬ್ಬರು ಕಾಂಟ್ರಾಕ್ಟರ್ ಹತ್ರ ಬಿಲ್ಡಿಂಗ್ ನೋಡ್ಕೊಳ್ಳೋಂಥ ಕೆಲಸ ಸಿಗುತ್ತೆ, ಮಾಡ್ಕೊಂಡು ಓಕೆ ಆಯಿತು ಮಾಡೋಣ. ಸೊ ಅವಾಗ ಇಂಥದ್ದೇ ಮಾಡಬೇಕು ಅಂತೇನಿಲ್ಲ, ಯಾವುದೋ ಒಂದು ಕೆಲಸ, ಜೀವನಕ್ಕೆ ಒಂದು ಕೆಲಸ ಬೇಕು, ಬದುಕೋದಕ್ಕೆ ದಾರಿ ಬೇಕು, ಹುಡ್ಕೋಣ ಅಂತಂದ್ಬಿಟ್ಟು ಅದೇನು ಆಯಿತು. ನಾವು ಅಲ್ಲಿ ಸೇರ್ಕೊಂಡ್ವಿ ಕೆಲಸಕ್ಕೆ. ಸೇರ್ಕೊಂಡಾದ್ಮೇಲೆ 1-2 ವರ್ಷ ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ವಿ. ಅವರು ಈ ಪಬ್ಲಿಕ್ ವರ್ಕ್ಸ್ಗಳು ಅದೆಲ್ಲ ಮಾಡುವಂಥ ಕೆಲಸಗಳು ಅವ್ರದ್ದು, ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ಮಾಡ್ತಾಯಿದ್ರು. ಅದರಲ್ಲಿ ನಾನು ರೈಟ್ರ್ ಥರ ನೋಡ್ಕೊಳ್ಳೋಂಥ ಕೆಲಸ. ಸೊ 1-2 ವರ್ಷ ಮಾಲೂರಲ್ಲಿ ಮಾಡಿದೆ ಅವರ ಅಂಡರಲ್ಲಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಆಫರ್ ಬಂತು, ಹಿಂಗೆ ಕಾರ್ಪೊರೇಷನ್ ಇದರಲ್ಲಿ ಇಂಜಿನಿಯರ್ ಹತ್ರ ಅಸಿಸ್ಟೆಂಟಾಗಿ ಮಾಡಬೇಕಾಗತ್ತೆ, ಬರ್ತೀಯ ಅಂತ. ಸರಿ ಆಯಿತು, ಅದನ್ನು ಬಿಟ್ಟು ಮತ್ತೆ ಇಂಜಿನಿಯರ್ ಹತ್ರ ಅಸಿಸ್ಟೆಂಟಾಗಿ ಮಾಡ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಕಾರ್ಪೊರೇಷನ್ ಕೆಲಸಕ್ಕೆ ಇಂಜಿನಿಯರ್ ಹತ್ರ ಅಸಿಸ್ಟೆಂಟಾಗಿ ಕೆಲಸಕ್ಕೆ ಸೇರ್ಕೊಂಡ್ವಿ. ಅಲ್ಲಿ ನನಗೆ ಅನಿಸುತ್ತೆ ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಆಯಿತು ಅಂತಂದ್ಬಿಟ್ಟು. ಅದಕ್ಕೆ ಮುಂಚೆ ಇನ್ನೊಂದು 3-4 ಇಯರ್ಸ್ ನಾನು ಬೇರೆ ಕಡೆನೂ ಕೆಲಸ ಮಾಡಿದೆ. ಅದಾದಮೇಲೆ ನಮಗೆ ಸ್ವಲ್ಪ ಡ್ರಾಯಿಂಗ್ ಫೀಲ್ಡಲ್ಲಿ ಎಲ್ಲ ಒಂಚೂರು ಇಂಟ್ರೆಸ್ಟ್ ಇತ್ತು, ನಾವು ಓದಿದ ಫೀಲ್ಡಲ್ಲಿ ಇರೋದ್ರಿಂದ. ಸೊ ನಾನು ಜಯನಗರ್ 40 ಬ್ಲಾಕಲ್ಲಿ ಒಂದು ಕಂಪ್ನಿನಲ್ಲಿ ಕೆಲಸಕ್ಕೆ ಸೇರ್ಕೊತೀನಿ. ಅಲ್ಲಿ ಸೇರಿಕೊಂಡಾಗ ನನಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗುತ್ತೆ. ನಮ್ಮ ಫೀಲ್ಡಲ್ಲಿ ಆಗುವಂಥ ಕೆಲಸ, ಅದೇ ಥರ ಕೆಲಸದಲ್ಲಿ ನಾನು ಸೇರ್ಕೊತೀನಿ. ಕನ್ಸ್ಟ್ರಕ್ಷನ್ನು ಅದೆಲ್ಲ ಇರುತ್ತೆ. ಅಲ್ಲಿ ಸೇರಿಕೊಂಡಾಗ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ನಮ್ಮ ಕೊಲಿಗೂ ಅದೇ ಥರ ಇರ್ತಾರಲ್ಲ, ಒಂದು 3-4 ಜನ ಕೆಲಸ ಮಾಡ್ತಾ ಇರ್ತೀವಿ ಆ ಕಂಪನಿನಲ್ಲಿ. ಸೊ ಅಲ್ಲಿ ಏನಾಗುತ್ತೆ, ಡ್ರಾಯಿಂಗ್ಸು, ಡಿಸೈನು ಮತ್ತು ಎಕ್ಸಿಕ್ಯೂಷನ್ ಎಲ್ಲ ಅಂಡರ್ ಒನ್ ರೂಫು. ಅದೊಂಥರ ಹೊಸ ಫೀಲ್ಡ್ಗೆ ಎಂಟ್ರಿ ಆದಂಗೆ ಆಗುತ್ತೆ. ನಾವು 4 ವರ್ಷ ಗ್ಯಾಪ್ ಕೊಟ್ಟು ಆಮೇಲೆ ಬಂದ ತಕ್ಷಣ, ಬಟ್ ಆದರೂ ನಾವು ಟಚ್ ಬಿಟ್ಟಿರಲ್ಲ. ಸೊ ಅಲ್ಲಿ ಸೇರ್ಕೊಂಡಾದ್ಮೇಲೆ ಭಾರಿ ಖುಷಿ ಆಗುತ್ತೆ. ಅಲ್ಲಿ ನಾವು ಹಗಲಿರಲು ಕೆಲಸ ಮಾಡ್ತೀವಿ. ಆಲ್ಮೋಸ್ಟ್ ಒಂದು 5 ಇಯರ್ಸು ಬೆಳಿಗ್ಗೆ 7 ಗಂಟೆಗೆ ನಾನು ಆಫೀಸ್ಗೆ ಹೋದರೆ ರಾತ್ರಿ 10-11 ಗಂಟೆ ಆದರೂ ಆಫೀಸಲ್ಲೇ ಕೆಲಸ ಮಾಡ್ತಾಯಿದ್ವಿ. ಅಷ್ಟು ಇಂಟ್ರೆಸ್ಟ್, ಕ್ಯೂರಿಯಾಸಿಟಿ ಹೊಸದು. ಅವಾಗೆಲ್ಲ ಕಂಪ್ಯೂಟ್ರು ಆ ಥರ ಏನಿರಲ್ಲ, ಎಲ್ಲ ಮ್ಯಾನ್ಯುಯಲ್ ಮಾಡುವಂಥದ್ದು. ಎಲ್ಲ ಡ್ರಾಯಿಂಗ್, T-ಸ್ಕ್ವೇರು,
ಪೆನ್ಗಳು, ರೋಟ್ರಿಂಗ್ ಪೆನ್ಸ್ ಈ ಥರದಲ್ಲಿ ಮಾಡ್ತಾ ಇದ್ದು. ಅದು ಮಾಡ್ತಾ ಇಂಟ್ರೆಸ್ಟ್ ಜಾಸ್ತಿ ಆಗಿದ್ದು, ನಮಗೆ ನಾಲೆಡ್ಜು ಜಾಸ್ತಿ ಆಗ್ತಾ ಬಂತು. ಸೊ ಅಲ್ಲಿ ನಮಗೆ ಒಬ್ಬರು ಗಾಡ್ ಫಾದರ್ ಸಿಗ್ತಾರೆ, ರಾಮಚಂದ್ರ ಅಂತ ಅಂದ್ಬಿಟ್ಟು, ನನ್ನ ಕೊಲೀಗ್. ಅವರು ಸ್ವಲ್ಪ ಒಂದು 5 ವರ್ಷ ನನಗಿಂತ ಸೀನಿಯರು. ಸೊ ನಾವು ಆ ಕೆಲಸ ಮಾಡೋಕ್ಕಾದ್ರೆ ಜೊತೆಗೆ ಆಲ್ಟರ್ನೇಟ್ ಆಗಿ ಮತ್ತೆ ಇನ್ನೊಂದು ಅಡಿಷನಲ್ ಇನ್ಕಮಿಗೆ ಏನಾದರೂ ಪ್ರಯತ್ನ ಮಾಡಲೇಬೇಕಾಗಿ ಬರುತ್ತೆ. ಅವ್ರು ಸಜೆಸ್ಟ್ ಮಾಡ್ತಾರೆ ನಮಗೆ, ಬರೀ ಇದೊಂದೇ ಮಾಡ್ಕೊಂಡಿದ್ರಾಗಲ್ಲ, ಜೊತೆಯಲ್ಲಿ ಈಗ ಆಫೀಸ್ ಕೆಲಸ 6 ಗಂಟೆ ಮುಗಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಮನೆಗೆ ಹೋದ್ಮೇಲೆ ಟೈಮ್ ವೇಸ್ಟ್ ಮಾಡ್ತೀವಿ. ಅದ್ರ ಬದಲು ನಾವು ಬೇರೆ ಇನ್ನು ಆಫೀಸ್ಗಳಲ್ಲಿ ಡ್ರಾಯಿಂಗ್ಸ್ಗಳನ್ನ ಕಲೆಕ್ಟ್ ಮಾಡೋಣ. ಅದನ್ನು ಕಲೆಕ್ಟ್ ಮಾಡಿ ಬಂದು ನೈಟಲ್ಲಿ ಡ್ರಾಯಿಂಗ್ಸ್ ಮಾಡಿ ಬೆಳಗ್ಗೆ ಡೆಲಿವರಿ ಕೊಟ್ಟರೆ ನಮಗೆ 100 ಅಥವಾ 200, 500 ಮ್ಯಾಕ್ಸಿಮಮ್ ಅವಾಗೆಲ್ಲ ಅಷ್ಟೇ ಸೊ ಸಿಗುತ್ತೆ ಅಂತ ಆಯಿತು ಅಂತಂದ್ಬಿಟ್ಟು ಅವಾಗೆಲ್ಲ ಎಲ್ಲೋ ಪೇಜಸ್ಸಲ್ಲಿ ಇಟ್ಕೊಂಡು ಎಲ್ಲ ಹುಡ್ಕೋದು, ಎಲ್ಲೆಲ್ಲಿ ನಿಯರ್ ಬೈ. ನಾವು ನಮ್ಮ ಆಫೀಸು ನಾವು ಇದ್ದಿದ್ದು ಚಾಮರಾಜಪೇಟೆನಲ್ಲಿ, ನಮ್ಮ ಚಿಕ್ಕಮ್ಮನಲ್ಲಿ ಇದ್ವಿ. ಅಲ್ಲಿಂದ ಜಯನಗರ ಆಫೀಸ್ ವರ್ಕ್ ಮಾಡ್ತಾಯಿದ್ದು. ಬಂದಾದಮೇಲೆ ಸರಿ ಎಲ್ಲೋ ಪೇಜಸಲ್ಲಿ ನಮ್ಮ ಸರೌಂಡಿಂಗ್ ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟರ್ ಸರೌಂಡಿಂಗಲ್ಲಿ ಯಾರ್ಯಾರು ಆರ್ಕಿಟೆಕ್ಟ್ಸ್ ಅಥವಾ ಇಂಜಿನಿಯರ್ ಇರ್ತಾರೆ ಅವ್ರದ್ದೆಲ್ಲ ಎಲ್ಲೋ ಪೇಜಸಲ್ಲಿ ನಂಬರ್ ಹುಡುಕಿ ಅವ್ರಿಗೆ ಫೋನ್ ಮಾಡಿ, ಸರ್ ನಾವು ಡ್ರಾಯಿಂಗ್ ಮಾಡ್ಕೊಡ್ತೀವಿ, ನಿಮ್ದು ಯಾವ್ದಾದ್ರು ಇದ್ರೆ ಕೊಡಿ ಅಂತ. ಆ ಥರ ಒಂದು 5-6 ಕಾಂಟ್ಯಾಕ್ಟ್ಗಳು ಸಿಗ್ತಾವೆ. ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿದ್ಮೇಲೆ ಒಂದು 5-6 ಕಾಂಟ್ಯಾಕ್ಟ್ ಸಿಗುತ್ತೆ. ಸೊ ಬರ್ತಾ ಅವ್ರ ಹತ್ರ ಡ್ರಾಯಿಂಗ್ ಕಲೆಕ್ಟ್ ಮಾಡ್ಕೊಂಬರೋದು, ರಾತ್ರಿ 7, 8, 9 ಗಂಟೆ ಮೇಲೆ ಊಟ ಆದಮೇಲೆ ಡ್ರಾಯಿಂಗ್ ಶುರು ಮಾಡೋದು. ಸೊ 2 ಗಂಟೆ 3 ಗಂಟೆವರೆಗೂ ನೈಟೆಲ್ಲ ಡ್ರಾಯಿಂಗ್ ಮಾಡೋದು. ಬೆಳಗ್ಗೆ 7, 8 ಗಂಟೆಗೆಲ್ಲ ಮುಗಿಸ್ಕೊಂಡು ಮತ್ತೆ ಹೋಗ್ತಾ ಡೆಲಿವರಿ ಕೊಟ್ಬಿಟ್ಟು ಹೋಗೋದು. ಸೊ 200, 300 ಈ ಥರ ಸಂಪಾದನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಅಲ್ಲಿ ಆಫೀಸಲ್ಲಿ ಸಂಬಳ ಬರ್ತಾ ಇರುತ್ತೆ, ಇದು ಫ್ರೀಲಾನ್ಸಲ್ಲಿ ಮಾಡೋ ಕೆಲಸಗಳು ನಮ್ಗೆ ಈ ಥರ. ಅದೇನಾಗುತ್ತೆ, ನಮ್ಗೆ ನಾಲೆಡ್ಜ್ ಗೇನ್ ಆಗುತ್ತೆ. ನಾನು ಅಲ್ಲಿ 100, 200 ಅನ್ನೋದಕ್ಕಿಂತ ನಮ್ಮ ನಾಲೆಡ್ಜ್ 5-6 ಜನದ ಹತ್ರ ಅಟ್ ಎ ಟೈಮ್ ಕೆಲಸ ಮಾಡ್ತಾ ಇರ್ತೀವಿ. ಒನ್ ಡೇನಲ್ಲಿ 3-4 ಜನ ಇಂಜಿನಿಯರ್ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಅವ್ರ ಥಾಟ್ಸು, ಅವ್ರ ಐಡಿಯಾಸು, ಆ ಐಡಿಯಾಸ್ ನಮಗೆ ಬರ್ತಾ ಹೋಗುತ್ತೆ. ಸೊ ಅದರಿಂದ ನನಗೆ ತುಂಬ ಅನುಕೂಲ ಆಯಿತು. ಸೊ ಜೊತೆನಲ್ಲಿ ಅವರು ಅದೇ ಥರ ಮಾಡ್ತಾಯಿದ್ರು, ಇಬ್ಬರು ಸೇರಿ ಕೆಲಸಗಳು ಮಾಡ್ತಾಯಿದ್ವಿ. ಅವ್ರು ಜಾಸ್ತಿ ಡ್ರಾಯಿಂಗ್ಸ್ ಕಲೆಕ್ಟ್ ಮಾಡ್ಕೊಂಬಂದ್ರೆ ನಾವು ಮಾಡೋದು, ನಾನು ಕಲೆಕ್ಟ್ ಮಾಡ್ಕೊಂಬಂದ್ರೆ ಅವ್ರು ಮಾಡೋದು, ಆ ಥರ ಇಬ್ಬರು ಮಾಡಿಕೊಂಡು ಸೊ ಸಂಬಳದ ಜೊತೆಗೆ ಅಡಿಷ್ನಲ್ ಈ ಇನ್ಕಮ್ನು ನಾವು ಅರ್ನ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಇದೆಲ್ಲ ಏನಾಗ್ತಾಯಿದೆ, ನನಗೆ ಇವಾಗ ಬಿಸ್ನೆಸ್ ಏನು ಕಟ್ಟಿದ್ದೀನಿ ನಾನು, ಇದಕ್ಕೆಲ್ಲ ಆಪ್ ಮೂಲ ಪ್ರೇರಣೆ ಆಗಿರೋದು. ಸೊ ಅವ್ರ ಥಾಟ್ಸ್ಗಳು, ಅವರ ನಾಲೆಡ್ಜ್ಗಳು ಏನಿತ್ತು ಅದನ್ನೆಲ್ಲ ನಾವು ಮಾಡ್ತಿದ್ದಾಗ ನಮಗೂ ಅದನ್ನು ಗೊತ್ತಾಗ್ತಾ ಇತ್ತು. ಸೊ ದಟ್ ಆ ಮುಖಾಂತರ ನಾವು ಒಂದು ಈ ಸಂಸ್ಥೆ ಏನು ಕಟ್ಟಿದ್ವಿ ಅಲ್ಲಿವರೆಗೂ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಇದುವರೆಗೂ ನೀವು ಹೇಗೆ ಶ್ರಮ ಹಾಕ್ತಿದ್ರಿ ಅನ್ನೋದನ್ನು ತಿಳಿಸ್ಕೊಟ್ರಿ. ಆದರೆ ಡಿಸೈನ್ ಹೈಟ್ಸ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಹುಟ್ಟಾಕಬೇಕು ಅನ್ನೋದಾದರೆ ಅದಕ್ಕೊಂದು ಶ್ರಮ ಬೇಕು, ಬಂಡವಾಳ ಬೇಕು, ಐಡಿಯಾಸ್ ಬೇಕು. ಇದೆಲ್ಲ ಹೆಂಗೆ ಸಾಧ್ಯ ಆಯಿತು ಅಂತ? ಅದಕ್ಕೆ ನನಗೆ ಒಂದು 2-3 ಇನ್ಸಿಡೆಂಟ್ಗಳು ಮೂಲ ಕಾರಣ ಆಗ್ತವೆ. ಸೊ ನಾನು ನಮ್ಮ ಒಂದು 4-5 ವರ್ಷ ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಆಫರ್ ಬರುತ್ತೆ. ಸೊ ನನ್ನ ಫ್ರೆಂಡ್ ಸರ್ಕಲ್ ಅವರೆಲ್ಲ ZP ಮತ್ತು ಕಾರ್ಪೊರೇಷನ್ನಲ್ಲಿ ಇಂಜಿನಿಯರ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿರ್ತಾರೆ. ಅವರು ನೀವು ಅವ್ರ ಹತ್ರ ಆಫರ್ ಇದೆ ಕೆಲಸ, ನೀವು ಮಾಡಲಿಕ್ಕೆ ಬರೋದಿದ್ರೆ ಮಾಡೋಣ, ಸೊ ಅಲ್ಲಿ ಸ್ವಲ್ಪ ಸಂಬಳ ಜಾಸ್ತಿ ಬರುತ್ತೆ ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾನು ಆ ಸಂಸ್ಥೆ ಬಿಟ್ಟು ನಾನು ಮಾಮೂಲಿ ಕಾರ್ಪೊರೇಷನ್ ಕೆಲಸದಲ್ಲಿ ಇಂಜಿನಿಯರ್ ಹತ್ರ ಅಸಿಸ್ಟೆಂಟಾಗಿ ಕೆಲಸ ಮಾಡ್ಲಿಕ್ಕೆ ಸೇರ್ಕೊತೀನಿ. ಸೇರ್ಕೊಂಡಾದ್ಮೇಲೆ ಅಲ್ಲಿ ಒಂದು 3-4 ಇಯರ್ಸ್ ಕೆಲಸ ಮಾಡ್ತಾ ಇರ್ತೀವಿ. ಅಲ್ಲಿ ಮಾಡಬೇಕಾದ್ರೆ ಈ ಗೌರ್ಮೆಂಟ್ ಕೆಲಸದಲ್ಲಿ ಈ ಲಂಚಗಳು, ಅದು ಇದು ಇಂಥದ್ದೆಲ್ಲ ಇನ್ಸಿಡೆಂಟ್ಸು. ಅದರಲ್ಲಿ ಒಂದು 3-4 ಇನ್ಸಿಡೆಂಟ್ಸ್ ನನಗೆ ಅಲ್ಲಾಗತ್ತೆ. ಆ ಟೈಮಲ್ಲಿ ಲೋಕಾಯುಕ್ತ ವೆಂಕಟಾಚಲ ಐನೋರಿದ್ರು. ಆ ಟೈಮಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಆ ಆಫೀಸಿಗೆ ರೈಡ್ ಆಗುತ್ತೆ. ಅಲ್ಲಿ ಲಂಚ ತೊಗೊಳ್ತಾ ಇರೋ ನಮ್ಮ ಇಂಜಿನಿಯರು ಇದಾಗ್ತಾರೆ, ಅವ್ರಿಗೆ ಬಟ್ಟೆ ಎಲ್ಲ ಬಿಚ್ಚಿಸ್ಬಿಟ್ಟು ಕೂರಿಸ್ತಾರೆ. ಅದು ಒಂಥರ ಮನಸ್ಸಿಗೆ ಇದೇನಪ್ಪ ಗೌರ್ಮೆಂಟ್ ಕೆಲಸ, ಈ ಥರ ಲಂಚ ತೊಗೊಂಡು ಈ ಥರ ಪಬ್ಲಿಕ್ಕಲ್ಲಿ ಅವಮಾನ ಆಗುತ್ತೆ. ಕರೆಕ್ಟ್. ಆಮೇಲೆ ಫಸ್ಟಿಂದ ನನಗೇನು ಗೌರ್ಮೆಂಟ್ ಕೆಲಸನೇ ಆಗ್ಬೇಕಂತೇನಿಲ್ಲ, ನಾನು ದುಡಿಬೇಕು, ಅದಕ್ಕೆ ದುಡ್ಡು ಬೇಕು. ಸೊ ಒಳ್ಳೆ ರೀತಿಯಲ್ಲಿ ದುಡಿಬೇಕು, ಅದು ಯಾವ ಥರ ಆದರೂ ಪರವಾಗಿಲ್ಲ. ಕಷ್ಟ ರಾತ್ರಿ ಮಾಡ್ಬೋದು ಕೆಲಸ, ಬೆಳಿಗ್ಗೆ ಮಾಡ್ಬೋದು, ಅದು ಲೆಕ್ಕ ಅಲ್ಲ. ಇನ್ನೊಬ್ರಿಗೆ ಅಯ್ಯೋ ಅನ್ಸ್ಕೊಂಡು ಮಾಡಬಾರ್ದು. ಅಲ್ಲೇನಾಗ್ತದೆ, ಒಂದು ಪ್ಲಾನ್ ಅಪ್ರೂವಲ್ಗೆ ಹೋಗ್ಲಿ ದುಡ್ಡು, ಒಂದು ಖಾತಾ ಟ್ರಾನ್ಸ್ಫರ್ಗೆ ಹೋಗ್ಲಿ ದುಡ್ಡು, ಒಂದು ಈ ಥರ ಅದನ್ನ ನೋಡಿ ಅವ್ರು ನನಗೆ ಇವರು ನಾವು ಸರ್ವಿಸ್ ಕೊಡ್ತಾರೆ, ಸಂಬಳ ಕೊಡ್ತಾರೆ, ಬಟ್ ಅವರು ಅಯ್ಯೋ ಅನ್ನೋದು ನನಗೆ ಮನಸ್ಸು ಭಾರಿ ನಾಡ್ತಾ ಇತ್ತು. ಬಟ್ ಅದು ಮುಂಚಿನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಆ ಆಫೀಸಲ್ಲಿ ನಾನು ಕಾರ್ಪೊರೇಷನ್ ಲಿಮಿಟಲ್ಲಿ ಕೆಲಸ ಮಾಡ್ತಾಯಿದ್ರು, ನಾವು ಫ್ರೀಲಾನ್ಸ್ ಮಾಡ್ತಾನೆ ಇದ್ವಿ, ಅದ್ರ ಟಚ್ ಬಿಟ್ಟಿರಲಿಲ್ಲ. ಸೊ ಅದೇನಾಗುತ್ತೆ, ಅದೊಂದಾಗತ್ತೆ. ಮತ್ತು ಇನ್ನೊಂದೆರಡು ಸಲ ಇದು ಲೋಕಾಯುಕ್ತ ರೈಡ್ ಮಾಡ್ತಾರೆ. ಆಮೇಲೆ ಅವ್ರು ಏನೋ ಒಂದು ಪ್ರಾಪರ್ಟಿ ತೊಗೋಬೇಕು ಅಥವಾ ಒಂದು ಕಾರ್ ಬೈಕ್ ತೊಗೋಬೇಕಾದ್ರೆ ಅವ್ರ ಹೆಸರಲ್ಲಿ ತೊಗೊಳಲ್ಲ, ಬೇರೆಯವ್ರ ಹೆಸರಲ್ಲಿ ತೊಗೊತಾರೆ, ಬೇನಾಮಿ. ಇವನ್ನೆಲ್ಲ ನೋಡ್ತಾ ಇದ್ವಿ. ಅದು ನೋಡಿ ಒಂಥರ ಮನಸ್ಸಿಗೆ ಒಂಥರ ಅವ್ರಿಗೆ ಆಗ್ತಾ ಇತ್ತೇನೋ ಗೊತ್ತಿಲ್ಲ, ನನಗಂತೂ ಅವಮಾನ ಆಗ್ತಾ ಇತ್ತು. ಅವ್ರ ಹತ್ರ ನಾನು ಕೆಲಸ ಮಾಡ್ತಾ ಇದ್ನಲ್ಲ, ನನಗಂತೂ ಅವಮಾನ ಆಗ್ತಾ ಇತ್ತು. ಇದು ಒಂದು ಬದುಕ ಅನ್ಸಿರುತ್ತೆ, ಗ್ಯಾರಂಟಿ. ಸೊ ಇವಾಗಲೂ ಅದೇ ಫೀಲ್ ಇದೆ ನನಗೆ.
ಬಟ್ ಅದು ಒಂಥರ ಹಿಂಸೆ ಅನ್ನಿಸ್ತಾ ಇತ್ತು. ನಾನು ದುಡಿತೀನಿ, ನನ್ನ ಸ್ವಂತ ದುಡ್ಡಲ್ಲಿ ನಾನು ಏನೂ ತೊಗೊಳಂಗಿಲ್ಲ. ಕಾರ್ ತೊಗೊಂಡ್ರೆ ಬೇರೆಯವ್ರ ಸಲ್ಲಿ, ಮನೆ ತೊಗೊಂಡ್ರೆ ಬೇರೆಯವ್ರ ಸಲ್ಲಿ, ಸೈಟ್ ತೊಗೊಂಡ್ರೆ ಬೇರೆ, ಅವ್ರು ಮಾಡ್ತಿದ್ದು ಅದೇ ಕೆಲಸ. ಸೊ ಆಯಿತು, ಅವ್ರ ಜೀವನ ಅದು ಓಕೆ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗಿನ ನನಗೆ 23-24 ಆ ಏಜಲ್ಲಿತ್ತು. ಸೊ ನೋಡ್ಕೊಂಡು ಬಂದ್ವಿ. ಅದು ಮಾಡಬೇಕಾದ್ರೆ ಏನಾಯ್ತು, ಈ ಥರ ಆಗಬೇಕಾದ್ರೆ ನಾವು ಸರಿ ಸ್ವಲ್ಪ ಕಾರ್ಪೊರೇಷನ್ ವರ್ಕ್ಗಳನ್ನೂ ಮಾಡೋಣ ಅಂತ ಅಂದ್ಬಿಟ್ಟು ಜೊತೆನಲ್ಲೇ ಮಾಡ್ತಾಯಿದ್ವಲ್ಲ, ಮಾಡೋಣ ಅಂತ. ಅದು ಮಾಡಬೇಕಾದ್ರೂ ಸ್ವಲ್ಪ ನೀವು ಅಲ್ಲೇ ಇದ್ದು ನೀವೇ ಕೆಲಸ ಮಾಡ್ತೀರಾ, ನೀವೇ ಬಿಲ್ ಬಂದ್ಕೊಳ್ತೀರಾ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾಂಟ್ರವರ್ಸಿಗಳು ಬಂತು. ನಾವು ನಿಯತ್ತಾಗಿ ಕೆಲಸ ಮಾಡ್ತಾಯಿದ್ರು, ಅದಕ್ಕೆ ಬೆಲೆ ಸಿಗ್ತಾ ಇರಲಿಲ್ಲ. ಸೊ ಅಲ್ಲಿ ಸ್ವಲ್ಪ ಗಲಾಟೆಗಳು ಅದು ಇದು ಆ ಥರ ಇದಾಯಿತು. ಸರಿ ಬೇಡ, ನಿಮ್ಮ ಸವಾಸನೆ ಬೇಡ, ನಿಮ್ಮ ಹತ್ರ ಇದು ಮಾಡೋದು ಬೇಡ ಅಂತ 3-4 ವರ್ಷ ಆದಮೇಲೆ ಅಲ್ಲಿಂದ ಬಿಟ್ಟು ನಾನು ಹೊರಗಡೆ ಬರ್ತೀನಿ. ಅಲ್ಲಿಂದ ಬರೋ ಟೈಮಲ್ಲಿ ನನಗೆ ಒಂದು ಕೆಲಸ ಸಿಗುತ್ತೆ. ನೀವೇ ಬಿಲ್ಡಿಂಗ್ ಪ್ಲ್ಯಾನ್ ಮಾಡಿರ್ತೀವಿ, ನೀವೇ ಕನ್ಸ್ಟ್ರಕ್ಟ್ ಮಾಡಿಕೊಟ್ಬಿಡಿ ನಮಗೆ ಅಂತನ್ಬಿಟ್ಟು 2003ನಲ್ಲಿ. ಸೂಪರ್. ಸೊ ಆಯಿತು. ಅದು ನಾನು ಕೆಲಸ ಮಾಡ್ತಿದ್ದು ಎಲ್ಲ ಜಕ್ಕೂರಿನಲ್ಲಿ, ಕೆಲಸ ಬಂದಿದ್ದು ಚಂದಾಪುರಲ್ಲಿ, ಆಲ್ಮೋಸ್ಟ್ 60 ಕಿಲೋಮೀಟ್ರ್. ಸೊ ನಾನು ಹಿಂದೆ ಮುಂದೆ ನೋಡಲ್ಲ, ಆಯಿತು ನಾವು ಮಾಡ್ಕೊಡ್ತೀವಿ ಬಿಡಿ ಅವಾಗಿನ ರೇಟಲ್ಲಿ. ಆಯಿತು, ಒಪ್ಕೊಂಡ್ವಿ. ಸೊ ಅದೊಂದು ನನಗೆ ಫಸ್ಟ್ ಬೆಂಚ್ ಮಾರ್ಕ್ ಆಗುತ್ತೆ. ನಾನು ಮತ್ತು ನಮ್ಮ ಸ್ನೇಹಿತ ಇಬ್ಬರು ಸೇರಿ ಶುರು ಮಾಡ್ತೀವಿ. ಸೊ ಬೆಳಿಗ್ಗೆ 7:30-8 ಗಂಟೆಗೆ ಆಫೀಸ್ಗೆ ಹೋದರೆ 12 ಗಂಟೆ 1 ಗಂಟೆ 2 ಗಂಟೆವರೆಗೂ ಅಲ್ಲಿ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಕೆಲಸ ನಡೆಯೋ ಜಾಗಕ್ಕೆ ಹೋಗಿ ಮುಗಿಸ್ಕೊಂಡು ಚಾಮರಾಜಪೇಟೆ, ಆಲ್ಮೋಸ್ಟ್ ಒಂದು 100 ಕಿಲೋಮೀಟ್ರ್, ಒಂದು ಸುತ್ತು. ಸೊ ಅವಾಗ ಛಲ ಇದ್ದಿದ್ದು ದುಡಿಬೇಕಷ್ಟೇ. ದೂರ ಹತ್ರ ಗುಂಡಿ ರಸ್ತೆ ಟ್ರಾಫಿಕ್ ಏನೂ ಮನ್ಸಿಗೆ ಬರ್ತಾ ಇರಲಿಲ್ಲ. ಏನಾದ್ರು ಒಂದು ಸಾಧನೆ ಮಾಡಬೇಕು, ಮುಂದೆ ಬರಬೇಕು ಅಷ್ಟೇ ಇದ್ದಿದ್ದು ಮೈಂಡಲ್ಲಿ, ಕಲಿಬೇಕು. ಸೊ ಮಾಡಿದ್ವಿ, ಒಂದು 6 ತಿಂಗಳು ಮಾಡಿದ್ವಿ. ಅದಾದಮೇಲೆ ಆ ಲಿಂಕಲ್ಲಿ ಏನಾಗುತ್ತೆ, ಮತ್ತೆ ಇನ್ನೊಂದೆರಡು ಕೆಲಸಗಳು ಅದೇ ಥರ ಬರ್ತವೆ ಚಿಕ್ಕದು. ಸೊ ಒಂದಾದ್ಮೇಲೆ ಶುರು ಆಗುತ್ತೆ. ಆ ಥರ ಶುರು ಆದಮೇಲೆ ನಾನು 2008ಅಲ್ಲಿ ಒಂದು 7-8 ಕೆಲಸಗಳಾದಮೇಲೆ, ಸೊ ನಾವು ಪ್ಲ್ಯಾನಿಂಗ್ ಅದೆಲ್ಲ ಮಾಡೋದು, ನಾವು ಮಾಡ್ತಿದ್ದ ಪ್ಲ್ಯಾನಿಂಗ್ಗಳು ಸ್ವಲ್ಪ ಯೂನಿಕ್ ಆಗಿರ್ತಾ ಇತ್ತು. ಆ ಮುಖಾಂತರ ಏನಾಗುತ್ತೆ, ನೀವೇ ಕನ್ಸ್ಟ್ರಕ್ಟ್ ಮಾಡಿಕೊಡಿ ಅಂತ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಜಾಸ್ತಿ ಆಗ್ತಾ ಏನಾಗುತ್ತೆ, ಸೊ ನಾವೇ ಒಂದು ಆಫೀಸ್ ಮಾಡೋಣ ಅನ್ನೋದು ಮೈಂಡಿಗೆ ಬರುತ್ತೆ. ಅದಾದಾಗ ಶುರುವಾಗಿದ್ದು ಡಿಸೈನ್ ಐಟ್ಸ್. ಸೂಪರ್. ಸೊ ಡಿಸೈನ್ ಐಟ್ಸ್ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಗಾಡ್ ಫಾದರ್ ರಾಮಚಂದ್ರ ಸರ್ ಅಂತ, ಅವರು ಇಬ್ಬರು ಜೊತೆನೆಲ್ಲ ಮಾಡ್ತಿದ್ದು. ಇಬ್ಬರು ಒಂದು ಹೆಸರು ಇಟ್ಕೊಂಡ್ವಿ, ಕಂಪ್ನಿಗೆ ಏನಾದರೂ ಒಂದು ಹೆಸರು ಬೇಕಲ್ಲಂತ. ಸೊ ಅವರು ನಾನು ಇಬ್ಬರು ಸೇರಿ ಒಂದು ಹೆಸರು ಇಟ್ಕೊಂಡು ಅದ್ರ ಪ್ರಕಾರ ಕೆಲಸ ಶುರು ಮಾಡ್ತೀವಿ. ಸೊ ಅಲ್ಲಿ ಬಂದಾದ್ಮೇಲೆ ನಾವು ಏನೇ ಪ್ಲಾನ್ ಮಾಡಿದ್ರು ಮನಸ್ಫೂರ್ತಿಗೆ, ಈಗ ಒಂದು ನಾವು ಪ್ಲಾನ್ ಆಗಲಿ, ಡಿಸೈನ್ ಆಗಲಿ ಅಥವಾ ಕನ್ಸ್ಟ್ರಕ್ಷನ್ ಮಾಡಬೇಕಾಗ್ಲಿ, ಅದು ಅವ್ರು ಕೊಟ್ಟಾಗ ನಾವು ದುಡ್ಡುಗೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಅದು ನನ್ನ ಮನೆ, ನಾನು ವಾಸ ಇರೋದಕ್ಕೆ ಮಾಡ್ತಾ ಇರೋ ಮನೆ ಅನ್ನೋ ಫೀಲ್ಡಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ಅದು ಏನಾಗ್ತಾ ಇತ್ತು, ನನಗೀಗ ನಾವು ವಾಸ ಇದ್ರೆ ನನಗೆ ಹಿಂಗಿದ್ರೆ ಹೆಂಗಿರ್ತಾ ಇತ್ತು, ಈ ಥಾಟ್ಸ್ ಮೈಂಡಲ್ಲಿ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ವಿ. ಅದ್ರ ಮೇಲೆ ಪ್ಲಾನ್ಗಳು ಮಾಡಿ ಅದು ಎಕ್ಸಿಕ್ಯೂಟ್ ಆದಮೇಲೆ ಸೊ ಅದು ಅವ್ರಿಗೂ ಓನರ್ಗಳಿಗೂ ತುಂಬ ಇಷ್ಟ ಆಗ್ತಾ ಇತ್ತು. ಆ ನಂತರ ಅದು ಹಾಗೆ ಕಂಟಿನ್ಯೂ ಬೆಳ್ಕೊಂಡು ಬಂತು. ರೈಟ್, ವೆರಿ ನೈಸ್. ಈಗ ನೀವು ಮಾತಾಡಬೇಕಾದ್ರೆ ಫ್ರೀಲಾನ್ಸಿಂಗಲ್ಲಿ 100-200 ಸಿಕ್ತಿತ್ತು ಅಂತ ಸಮಯದಲ್ಲಿ ಇದು ಕಡಿಮೆ ಅಮೌಂಟು, ಇಷ್ಟಕ್ಕೆ ದುಡಿಬೇಕಾ, ಈ ಥರದ ಭಾವನೆ ಬರಲಿಲ್ವಾ? ಇಲ್ಲ, ಖಂಡಿತ ಆ ಥರ ಭಾವನೆ ಬರಲಿಲ್ಲ ನನಗೆ. ಆ ಅಮೌಂಟ್ ಆ ಟೈಮಲ್ಲಿ ನಾವು ರಾತ್ರಿ ಪ್ಲಾನಿಂಗ್ ಮಾಡೋಕೆ ಕೂತ್ಕೊಂಡು ಬೆಳಿಗ್ಗೆ 4 ಗಂಟೆ 5 ಗಂಟೆವರೆಗೂ ಡ್ರಾಯಿಂಗ್ ಮಾಡಿ ಅವಾಗ ಸಂಬಳನೇ ಬರ್ತಾಯಿದ್ದು 1200-1300 ರೂಪಾಯಿ ಅಷ್ಟೇ. ನಾನು ಬೆಂಗಳೂರು ಬಂದಾಗ ಕೆಲಸಕ್ಕೆ ಸೇರ್ಕೊಂಡಾಗ ನಾನು ಬಂದಿದ್ದು 750 ರೂಪಾಯಿ ಸಂಬಳ. ಬಟ್ ಈ ಫ್ರೀಲ್ಯಾನ್ಸಲ್ಲಿ ನೀವು ನಂಬ್ತಿರೋ ಫ್ರೀಲ್ಯಾನ್ಸಲ್ಲಿ ನಾವು ನೈಟೆಲ್ಲ ಕೆಲಸ ಮಾಡಿ ತಿಂಗಳಿಗೆ 4,000-5,000 ಸಾವಿರ ಆ ಟೈಮಲ್ಲಿ ದುಡಿತಾ ಇದ್ವಿ. 1,000 ಸಂಬಳ ಆಫೀಸಲ್ಲಿ ಆದರೆ ಫ್ರೀಲ್ಯಾನ್ಸಲ್ಲಿ 4,000-5,000 ಸಾವಿರ. ಸೂಪರ್. ಸೊ ಅದು ತುಂಬ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಈಗ ತನಗೊಂದು ಕೆಲಸ ಸಿಕ್ಕಿದ್ರೆ ಸಾಕು ಅನ್ನೋ ಮನೋಭಾವ ಇರುತ್ತೆ. ನಿಮ್ಮದು ಮನೋಭಾವ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ, 4 ಜನಕ್ಕೆ ಕೆಲಸ ಕೊಡಬೇಕು ಅಂತ, ಉದ್ಯೋಗಸ್ಥರಾಗೋದು ಬೇರೆ, ಉದ್ದಿಮೆದಾರ ಆಗಬೇಕು ಅನ್ನುವಂತಹ ಮನೋಭಾವ ಇದೆಯಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ನನಗೆ ಮೊದಲಿಂದನೂ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡಬೇಕು ಅನ್ನೋದು ಆಸೆ ಇರಲಿಲ್ಲ. ನನ್ನ ಮನಸ್ಸಲ್ಲಿ ಯಾವಾಗಲೂ ನಾನು ಒಬ್ಬ ಲೀಡರಾಗಿ ಮುಂದೆ ಹೋಗಬೇಕು ಅಥವಾ ನಾನೊಬ್ಬ ಕೆಲಸ ಕೊಡೋನಾಗಬೇಕೇ ಹೊರತು ಕೆಲಸಕ್ಕೆ ದುಡಿಯೋನಾಗಬೇಕು ಅಂತ ಅನ್ನೋದು ಇರಲಿಲ್ಲ. ಬಟ್ ನಾವು ಫೀಲ್ಡ್ಗೆ ಬಂದಾಗ ಕೆಲಸ ಕಲಿಯೋದಕ್ಕೆ ನಾವು ಒಬ್ಬರ ಹತ್ರ ಕೆಲಸ ಮಾಡಲೇಬೇಕು, ಅದು ಬೇಕೇ ಬೇಕು. ನಾನು ಈಗಿನ ಜನ್ರೇಷನ್ಗೂ ನಾನು ಹೇಳೋದು ಇಷ್ಟೇ. ಇವಾಗ ನಾವು ಡಿಗ್ರಿ, ಈಗ ನನ್ನ ಹತ್ರ ಸುಮಾರು ಜನ ಕೆಲಸಕ್ಕೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆನೂ ಮಾಡ್ತಾ ಇದ್ದಾರೆ. ಅವರು ಡಿಗ್ರಿ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ಡೈರೆಕ್ಟಾಗಿ ಅವರೇ ನಾನು ಆಫೀಸ್ ಮಾಡೋದು ಅಥವಾ ಕೆಲಸ ಮಾಡೋದು ಈ ಥರ. ಅದಕ್ಕೆ ನಾಲೆಡ್ಜ್ ಗೈನ್ ಮಾಡ್ಕೋಬೇಕು. ನಾಲೆಡ್ಜ್ ಗೈನ್ ಮಾಡೋಕೆ ನಾವು ಪ್ರಾಕ್ಟೀಸ್ ಆಗಬೇಕು. ಪ್ರಾಕ್ಟೀಸ್ ಆಗಬೇಕಾದ್ರೆ ಯಾರಾದರೂ ಎಕ್ಸ್ಪೀರಿಯನ್ಸ್ ಇರೋರು ಕೈ ಕೆಳಗಡೆ ಒಂದು 4-5 ವರ್ಷ ಕೆಲಸ ಮಾಡಬೇಕು. ಆವಾಗ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳು ಏನು ಯಾವ ರೀತಿ ಮಾಡಬೇಕು ಏನು ಗೊತ್ತಾಗತ್ತೆ. ನಾವು ಡೈರೆಕ್ಟಾಗಿ ಥಿಯರಿ ಓದ್ಕೊಂಡು ಬಂದು ಇಲ್ಲಿ ಏಕ್ದಮ್ ನಾವು ಆಫೀಸ್ ಮಾಡ್ತೀವಿ ನಡೆಸ್ತೀವಿ ಆಗಲ್ಲ. 8-10 ಅವರ್ ಕೆಲಸ ಮಾಡೋಕ್ಕೆ ಇವತ್ತು ಬಹುತೇಕರು ಅಯ್ಯೋ ಅಂತ ಹೇಳ್ತಾರೆ. ನೀವು ಹಗಲು ರಾತ್ರಿ ಎಂದೇ ದುಡಿತಾ ಇದ್ರಿ. ಸೊ ಯುವ ಜನತೆಗೆ ನಿಮ್ಮ ಮಾತೇನು ಅಂತ ಹೇಳಿ? ನಾನು ಹೇಳೋದು ಇಷ್ಟೇ, ನಮ್ಮ ಯಂಗ್ಸ್ಟರ್ಸ್ಗೆ, ನೀವು ಓದಿದ್ದೀರಾ, ಡಿಗ್ರಿ ಬರುತ್ತೆ 22, 23 ಅಥವಾ 24 ವರ್ಷಕ್ಕೆ ಕಂಪ್ಲೀಟ್ ಆಗ್ತೀರಾ. ಅದಾದಮೇಲೆ ನೀವು 5-6 ವರ್ಷ ಯಾವ ಸಂಸ್ಥೆನಲ್ಲಿ ಕೆಲಸ ಮಾಡ್ತೀರಾ, ನೀವು ಒಬ್ಬರು ಬಿಸ್ನೆಸ್ ಮನ್ ಆಗಬೇಕು ಅಥವಾ ನೀವೇ ಒಂದು ಸಂಸ್ಥೆ ಕಟ್ಟಬೇಕು ಅನ್ನೋದಾದರೆ ಆ 5-6 ವರ್ಷ ನೀವೇನು ಕೆಲಸ ಮಾಡ್ತೀರಾ ಅಲ್ಲಿ ಟೈಮ್ ಪೀರಿಯಡ್ ಇಟ್ಕೊಂಡು ಕೆಲಸ ಮಾಡೋದು ಬೇಡ.
ನೀವು ಇನ್ವಾಲ್ವ್ ಆಗಿ ಕೆಲಸ ಮಾಡಿ. ಅದು ನೀವು ನಮ್ಗೆ ಮನುಷ್ಯನಿಗೆ ನಿದ್ದೆ ಬೇಕಾಗಿರೋದು 8 ಅವರ್ಸ್. 8 ಅವರ್ಸ್ ಆದಮೇಲೆ ಮಿಕ್ಕಿದ್ದು ಇನ್ನೇನು 16 ಅವರ್ಸ್ ಇರುತ್ತೆ. ಆ 16 ಅವರ್ಸ್ನ ನೀವು ನಾಲೆಡ್ಜ್ ಗೈನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ. 5 ವರ್ಷ ಆದಮೇಲೆ ನೀವೇ ಸಂಸ್ಥೆ ಕಟ್ಬೋದು. ಆಮೇಲೆ ನೀವು 24 ಅವರ್ಸ್ ನೀವು ಕೆಲಸ ಮಾಡಿಲ್ಲ ಅಂತಂದ್ರೂ ನಡೀತಾ ಹೋಗುತ್ತೆ, ಏನೂ ತೊಂದರೆ ಇಲ್ಲ. ಆಮೇಲೆ ಆಟೋಮೆಟಿಕಾಗಿ ನೀವೇ ಇನ್ವಾಲ್ವ್ ಆಗ್ತೀರಾ. ಆ ನಾಲೆಡ್ಜ್ ಗೈನ್ ಮಾಡೋದಕ್ಕೆ ನೀವೇನು ಟೈಮ್ ಸ್ಪೆಂಡ್ ಮಾಡ್ತೀರಾ ಅದರಲ್ಲಿ ಮನಿ ಮೈಂಡ್ ಇಟ್ಕೊಂಡಂತೂ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಅದನ್ನ ನಾನು ಹೇಳೋದಕ್ಕೆ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ನೀವು ಸರ್ವೈವ್ ಆಗೋಕ್ಕೆ ಸಾಧ್ಯ, ಅದರ್ವೈಸ್ ಸರ್ವೈವ್ ಆಗೋದಕ್ಕಾಗಲ್ಲ. ಅದು ಎಕ್ಸ್ಪೀರಿಯನ್ಸ್ ಬೇಕಾದ್ರೆ ನೀವು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತೀರ ನಿಮ್ಮ ಫೀಲ್ಡಲ್ಲಿ, ಆ ಸಂಸ್ಥೆನಲ್ಲಿ ನೀವು ಇನ್ವಾಲ್ವ್ ಆಗಿ ನಾಲೆಡ್ಜ್ ಏನಿದೆ ಅದನ್ನು ಗೇನ್ ಮಾಡ್ಕೊಂಡ್ರೆ ನೀವು ಹೊರಗಡೆ ಬಂದಾಗ ಆ ಫೀಲ್ಡಲ್ಲಿ ಖಂಡಿತ ಮುಂದುವರಿಬೋದು. ಪ್ರಪಂಚ ದೊಡ್ಡದಾಗಿದೆ. ಈಗ ಅವ್ರ ಕೆಲಸ ನೀವು ಕಿತ್ಕೊಳ್ಳಲ್ಲ, ನಿಮ್ಮ ಕೆಲಸ ಅವ್ರು ಕಿತ್ಕೊಳ್ಳಲ್ಲ. ಸೊ ಸಾವಿರಾರು ಜನ ಮನೆ ಕಟ್ತಾರೆ. ಈಗ ನನ್ನ ಫೀಲ್ಡಲ್ಲೇ ತೊಗೊಳೋದ್ರೆ ಸಾವಿರಾರು ಜನ ಮನೆ ಕಟ್ತಾರೆ, ಸಾವಿರಾರು ಜನ ಇಂಜಿನಿಯರ್ಸ್ ಇದ್ದಾರೆ. ಸೊ ಅವ್ರಿಗೊಂದು ಕೆಲಸ ಹೋದ್ರೆ ನಿಮ್ಮೊಂದು ಕೆಲಸ ಬಂದೇ ಬರುತ್ತೆ, ನಿಮ್ಮ ಹತ್ರ ನಾಲೆಡ್ಜ್ ಇದ್ರೆ ಮಾತ್ರ. ಅಥವಾ ನೀವು ಮಾಡೋ ಕಾನ್ಸೆಪ್ಟ್, ನೀವು ಮಾಡೋ ಡಿಸೈನ್ಗಳು ಅವ್ರಿಗೆ ಇಷ್ಟ ಆದ್ರೆ ನಿಮ್ಮ ಹತ್ರ ಬರ್ತಾರೆ. ನೀವಿಲ್ಲ ಔಟ್ಡೇಟೆಡ್ ತರ ಹಳೆ ಕಾಲದ್ದೇ ಮಾಡ್ಕೊಂಡು ಹೋಗ್ತಿದ್ರೆ ಯಾರು ನಿಮ್ಮ ಹತ್ರ ಬರಲ್ಲ. ಹೊಸದನ್ನ ಕಲಿಬೇಕು, ಹೊಸದನ್ನ ಇನ್ವೆಂಟ್ ಮಾಡಬೇಕು, ಆ ಥರ. ಖಂಡಿತವಾಗ್ಲು ಇದ್ರ ನಡುವೆ ಕೊಡೋದ್ರಲ್ಲಿ ಬಹಳ ಖುಷಿ ಅಂತ ಹೇಳಿ. ಆದರೆ ಸೋಷಿಯಲ್ ಸರ್ವಿಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಅದರಲ್ಲೂ ಕೂಡ ನೀವು ತೊಡಗಿಸ್ಕೊಳ್ತೀರಿ, ಇದು ಹೇಗೆ ಅಂತ? ಸೊ ನಾವು ಸಮಾಜದಿಂದ ಏನಾದರೂ ನಾವು ಪಡ್ಕೊಂಡ್ರೆ ಅದು ನನ್ನೊಬ್ಬನಲ್ಲೇ ಇರಲಿ, ನನಗೆ ಸಾಕು, ನಾನೇ, ನನ್ನ ಫ್ಯಾಮಿಲಿ, ನನ್ನ ಆಸ್ತಿ ಮಾಡೋದು ಏನಿಲ್ಲ. ಸೊ ಕೋವಿಡ್ ನಮ್ಗೆ ಇವಾಗೆಲ್ಲ ಕಲ್ಸ್ಕೊಟ್ಟಿದೆ, ಏನಾಗಿದೆ, ಏನೊಂದು ಪಾಠ ಆಗಿದೆ ಅದು. ಸೊ ನೀವು ಎಷ್ಟು ಇಟ್ಕೊಂಡ್ರು ನಮ್ಗೆ ಏಜ್ ಆದ್ಮೇಲೆ ನಿಮ್ಮ ಹತ್ರ ಎಷ್ಟೇ 1000 ಕೋಟಿ ಇದ್ರು ಅದನ್ನ ನಾವು ಅನುಭವಿಸೋಕ್ಕಾಗಲ್ಲ. ಅದೇ ನೀವು ದುಡಿಯೋ ಟೈಮಲ್ಲಿ ನಮ್ಮ ಅರ್ನಿಂಗ್ಸ್ ಅಲ್ಲಿ, ಈಗ ನಾನು ಮೈಂಡ್ ಫಿಕ್ಸ್ ಆಗಿರೋ ನನ್ನ ಅರ್ನಿಂಗ್ಸ್ ಅಲ್ಲಿ ಅಟ್ಲೀಸ್ಟ್ 10 to 15% ನಾನು ಮತ್ತೆ ಸಮಾಜಕ್ಕೆ ವಾಪಸ್ ಕೊಡ್ಬೇಕಂತ ಅಂದ್ಬಿಟ್ಟು ಆ ಥರ ಮಾಡ್ತಾ ಇದೀವಿ. ಅದರಲ್ಲಿ ಸೋಷಿಯಲ್ ವರ್ಕ್ ಅಂದರೆ ನಾವು ಬರೀ ಊಟ ಕೊಡೋದು ಅಥವಾ ಇದು ಮಾಡೋದು ಆ ಥರ ಅಲ್ಲ. ನಮ್ಮ ಸಂಸ್ಥೆನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಬಿಸ್ನೆಸ್ನ ಬೆಳೆಸ್ಕೊಂಡು ಅವರೇ ಸ್ವಂತ ಕಾಲ ಮೇಲೆ, ಈಗ ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರೋ ನಾವು ಸುಮಾರು ಜನಕ್ಕೆ ಅದೇ ಥರ ಮಾಡಿದ್ದೀವಿ. ಒಂದು 5 ರಿಂದ 6 ವರ್ಷ ನನ್ನ ನಾಲೆಡ್ಜ್ ಏನಿದೆ ಅದನ್ನೆಲ್ಲ ನಾನು ನಿಮಗೆ ದಾರಿ ಏರ್ಕೊಡ್ತೀನಿ, ನಿಮಗೆ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅವ್ರಿಗೆ ಈಗ ನಮ್ಮಲ್ಲೆಲ್ಲ ಗೌರ್ಮೆಂಟ್ ಕೆಲಸಗಳ ಥರ ಇದೆಲ್ಲ IT ಅದೆಲ್ಲ ಏನು ಮಾಡಬೇಕು, ಮತ್ತು ನೆಕ್ಸ್ಟ್ ಬಿಸ್ನೆಸ್ಸಲ್ಲಿ ಯಾವ ಥರ ಮುಂದಕ್ಕೆ ಹೋಗ್ಬೇಕು, ಎಲ್ಲ ಥಾಟ್ಸು ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ನಾನೇನು ಕಲ್ತಿದ್ರೆ ಅದನ್ನು ಅವ್ರಿಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಒಂದು 5 ವರ್ಷ ಆದಮೇಲೆ ಅವರೇ ಬಿಸ್ನೆಸ್ ಮಾಡೋದಕ್ಕೆ ಅನುಕೂಲ ಆಗುತ್ತದು. ಆಮೇಲೆ ಅವ್ರು ಯಾರು ಫೈನಾನ್ಷಿಯಲಿ ಹಿಂದೆ ಉಳಿದಿದ್ದಾರೆ ಅವರು ಸ್ವಲ್ಪ ಸಹಾಯ ಮಾಡಿ ಫೈನಾನ್ಷಿಯಲ್ ಸ್ವಲ್ಪ ಅವ್ರ ಮೇಲೆ ಕೆತ್ತ ಥರ ಒಂದು. ಇನ್ನೊಂದು ಸಮಾಜಕ್ಕೆ ನಾವು ಈಗ ಪ್ರಕೃತಿ ನಮಗೆ ಎಲ್ಲ ಪಾಠ ಕಲಿಸಿದೆ, ಹಾಗಾಗಿ ಗ್ಲೋಬಲ್ ವಾರ್ಮಿಂಗ್ ಇದೆಲ್ಲ ನಮ್ಮ ಮೇಯ್ನ್ ಇಂಟೆನ್ಷನ್ನು ಗ್ರೀನ್ರಿ, ಹಸಿರು ನಗರ ಏನಿದೆ ಅದನ್ನು ಉಳಿಸ್ಕೋಬೇಕಂತ ಅಂದ್ಬಿಟ್ಟು ನಾನು ನನ್ನ ಸರೌಂಡಿಂಗ್ಸಲ್ಲಿ, ಅಂದರೆ ನಮ್ಮ ಲೇಔಟ್ ಆಗಿರ್ಬೋದು, ನಾವಿರೋ ವಾಸ ಜಾಗ ಅಥವಾ ನಾವು ಕಟ್ಟುವಂಥ ಜಾಗಗಳಲ್ಲಿ ಸೊ ಕಂಟಿನ್ಯೂಸ್ ನಾವು ಪ್ಲಾಂಟೇಶನ್ ಮಾಡುವಂಥ ಕಾರ್ಯನ ಕಂಟಿನ್ಯೂಸ್ 7-8 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜೊತೆಯಲ್ಲಿ ನಮ್ಮ ಸಾರ್ವಜನಿಕ ಸ್ಥಳಗಳು ಲೈಕ್ ಈಗ ಪ್ಲೇಗ್ರೌಂಡ್ಗಳು, ಮಕ್ಕಳು ಆಟ ಆಡುವಂಥ ಜಾಗ, ಅಂಥ ಜಾಗಗಳನ್ನ ಪ್ರತಿ ಸಲ ನಾವು ಯಾವುದೇ ಫಂಕ್ಷನ್ ಇರಲಿ ಇಲ್ಲದೆ ಹೋಗಲಿ ಅಥವಾ ನನ್ನ ಕಂಡ ತಕ್ಷಣ ಅಂಥ ಜಾಗಗಳನ್ನ ಸ್ವಚ್ಛತೆ ಮಾಡ್ಕೊಳ್ಳುವಂಥದ್ದು. ಮತ್ತು ನಾನು ಓದಿದ ಶಾಲೆ, ಸೊ ಸರ್ಕಾರಿ ಶಾಲೆಗಳು ಇವಾಗೆಲ್ಲ ಸ್ವಲ್ಪ ತುಂಬ ಹಳೇದಾಗಿದೆ, ಪಾಳು ಬಿದ್ದಿದೆ, ಅಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡುವಂಥ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಕಂಟಿನ್ಯೂಸ್. ಸೊ ನಾವೇನು ದುಡಿದಿದ್ದೀವಿ ಸಮಾಜದಿಂದ ಏನು ಸಂಪಾದನೆ ಅದನ್ನು ಮತ್ತೆ ಸಮಾಜಕ್ಕೆ ವಾಪಸ್ ಕೊಡುವಂಥದ್ದು. ಕುಟುಂಬದ ಸಹಕಾರ ಬೇಕಲ್ಲ ಇದಕ್ಕೆಲ್ಲ, ಇದು ಹೇಗಿದೆ ಅಂತ? ಇಲ್ಲ, ಖಂಡಿತ ನನಗೆ ನಮ್ಮ ಮನೆಯಲ್ಲಿ ಶ್ರೀಮತಿಯವರು ತುಂಬ ಸಹಕಾರ ಮಾಡ್ತಾರೆ. ನಮ್ಮ ಕೆಲಸದಲ್ಲಿ ಅವರು ಯಾವುದೋ ಆಕ್ಷೇಪಣೆ ಇಲ್ಲ. ಸೊ ನಾನು ಫ್ಯಾಮಿಲಿ ಟೈಮ್ ಏನು ಕೊಡಬೇಕು ಅದನ್ನು ಕೊಡ್ತಾ ಇದ್ದೀನಿ, ಜೊತೆಯಲ್ಲಿ ಮಕ್ಳುಗಳಿಗೆ ಏನು ಟೈಮ್ ಕೊಡೋ ಅದನ್ನು ಕೊಡ್ತಾ ಇದ್ದೀನಿ, ಜೊತೆಲಿ ನಾನು ಬಿಸ್ನೆಸ್ಸನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೇನೆ. ಅದರಲ್ಲಿ ನನಗೆ ತುಂಬ ಖುಷಿ ಇದೆ. ಸೊ ಅವ್ರ ಸಹಕಾರನೂ ತುಂಬ ಚೆನ್ನಾಗಿದೆ, ಹಂಗಾಗಿ ಯಾವುದೇ ತೊಂದರೆ ಆಗ್ತಾ ಇಲ್ಲ ನನಗೆ. ಖಂಡಿತವಾಗ್ಲಿ. ಈಗ ಡಿಸೈನ್ ಹೈಟ್ಸಿಗೆ ಬರೋಣ. ಏನಿದು ಡಿಸೈನ್ ಹೈಟ್ಸ್? 300ಕ್ಕೂ ಹೆಚ್ಚು ಕಟ್ಟಡಗಳ ನಿರ್ಮಾಣ ಅಂದರೆ ಅದು ಬಹಳ ದೊಡ್ಡ ಸಾಧನೆ. ಹೆಂಗೆ ಕೆಲಸ ಮಾಡುತ್ತೆ, ಯಾವ ರೀತಿ ಸಿಬ್ಬಂದಿಗಳ ಸಹಕಾರ ಇದೆ, ಈ ವರ್ಕ್ ಫ್ಲೋ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತ. ಸೊ ನಮ್ಮ ಡಿಸೈನ್ ಹೈಟ್ಸ್ ಸಂಸ್ಥೆ ಬಂದು 2008 ನಾವು ಶುರು ಮಾಡ್ತೀವಿ. 2008 ಶುರು ಮಾಡಿದಾಗ ಇನಿಷಿಯಲ್ ಆಗಿ 3-4 ಬಿಲ್ಡಿಂಗ್ಗಳು ಮಾತ್ರ ಕನ್ಸ್ಟ್ರಕ್ಷನ್ ನಡೀತಾ ಹೋಗುತ್ತೆ. ಸೊ ನಾನು ಅವಾಗ ಫಸ್ಟ್ ನನ್ನ ಹತ್ರ ಒಂದು 2 ಸ್ಟಾಫ್ ಇಟ್ಕೊಂಡು ನಾವು ಕೆಲಸ ಶುರು ಮಾಡ್ತೀವಿ. ಅದಾದಮೇಲೆ ವರ್ಕ್ಲೋಡ್ ಜಾಸ್ತಿ ಆಗ್ತಾ ಏನಾಗುತ್ತೆ, ನಾನು ಗ್ರಾಮೀಣ ಪ್ರತಿಭೆಗಳನ್ನ ಜಾಸ್ತಿ ಕೆಲಸಕ್ಕೆ ತೊಗೊಳಕ್ಕೆ ಇದು ಮಾಡಿ, ಸೊ ಅವರು ಫ್ರೆಶರೇ ಆಗಿರೋರಂಥವ್ರನ್ನ ಜಾಸ್ತಿ ಇದು ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಈಗ ನನಗೆ ಆ ಅನುಭವ ಆಗಿತ್ತು, ಆ ಅನುಭವ ಅವ್ರಿಗೂ ಆಗ್ತಾ ಇರುತ್ತೆ. ಸೊ ಯಾರೇ ಬಂದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಕೆಲಸಕ್ಕೆ ತೊಗೋತೀವಿ, ಈ ಥರ ಇರ್ತಾಯಿತ್ತು. ಸೊ ಇಲ್ಲಿ ನಾವು ಯಾರೇ ಕೆಲಸಕ್ಕೆ ಫಸ್ಟ್ ನಮ್ಮ ಹಳ್ಳಿಗಳ ಕಡೆಯಿಂದ ಅಥವಾ ನಮ್ಮ ಓದಿರೋ ಕಡೆಯಿಂದ ನಮ್ಮ ಭಾಗದಿಂದ ಯಾರೇ ಬಂದ್ರು ಫಸ್ಟು ಅವರು ಫ್ರೆಶರ್ ಆಗಲಿ ಯಾರೇ ಆಗಲಿ ಅವ್ರಿಗೆ ಫಸ್ಟ್ ಅವ್ರು ಮಾರ್ಕ್ಸು ಅದು ಏನೇ ಇರಲಿ ಅದು ಸೆಕೆಂಡ್ರಿ, ನಾನು ಅದನ್ನು ಯಾವುದೂ ತಲೆ ಕೆಡ್ಸ್ಕೊಳ್ಳೋ. ಬಟ್ ಅವ್ರಿಗೆ ಟೆಕ್ನಿಕಲ್ ನಾಲೆಡ್ಜ್ ಇರಬೇಕು, ಅದನ್ನು ಪಾಸಾಗಿ ಅವ್ರು ಬಂದಿದ್ರೆ ಅವ್ರನ್ನ ಕೆಲಸಕ್ಕೆ ತೊಗೊತೀವಿ. ಅವ್ರಿಗೆ ಒಂದು ಕಂಪ್ಲೀಟ್ 3 ರಿಂದ 4 ತಿಂಗಳು ಅವ್ರಿಗೆ ಬರೀ ನಮ್ಮ ಪ್ಲ್ಯಾನಿಂಗು, ಡಿಸೈನು, ಇದ್ರ ಬಗ್ಗೆ ಟ್ರೈನ್ ಅಪ್ ಮಾಡ್ತೀವಿ. ಸೊ ಅದು ಟ್ರೈನ್ ಅಪ್ ಆಗ್ತಾ ಅವ್ರಿಗೆ ನಾಲೆಡ್ಜ್ ಗೊತ್ತಾಗುತ್ತೆ.
ಸೊ ಈಗ ನನ್ನ ಸಂಸ್ಥೆನಲ್ಲಿ ಆಲ್ಮೋಸ್ಟ್ ಒಂದು 15 ಜನ ಪರ್ಮನೆಂಟ್ ಸ್ಟಾಫ್ ವರ್ಕ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅವರೊಂದು 60 to 65 ಮೆಂಬರ್ಸು ಟೆಂಪ್ರವರಿ ಬೇಸಿಸ್ ಮೇಲೆ ಸುಮಾರು 8-10 ವರ್ಷದಿಂದ ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕಂಪ್ನಿ ಟರ್ನ್ ಓವರ್ ಬಂದು 10 ಕೋಟಿ ಆಗಿದೆ. ಸೊ ಒಂದು 60 ಲಕ್ಷದಿಂದ ಶುರು ಮಾಡಿದ್ದು ಇವತ್ತು ಒಂದು 10 ಕೋಟಿ, ಆಲ್ಮೋಸ್ಟ್ 12 ಬಿಲ್ಡಿಂಗ್ ಕಂಟಿನ್ಯೂಸ್ ಪ್ರಾಜೆಕ್ಟ್ ನಡೀತಾ ಇದೆ. ನಮ್ಮ ಡಿಸೈನರ್ಸ್ ಕಂಪ್ನಿನಲ್ಲಿ 3 ಥರ ಸರ್ವಿಸ್ ಮಾಡ್ತಾ ಇದ್ದೀವಿ. ಒಂದು, ಈಗ ನಿಮ್ಮ ಹತ್ರ ಸೈಟ್ ಇದೆ ಅಂತಂದರೆ ಅದಕ್ಕೆ ನೀವೇ ಓನಾಗಿ ಕನ್ಸ್ಟ್ರಕ್ಟ್ ಮಾಡ್ಕೊತೀವಿ ಅಂದರೆ ಅದಕ್ಕೆ ಬೇಕಾಗಿರೋ ಪ್ಲ್ಯಾನಿಂಗು, ಡಿಸೈನು ಮತ್ತು ಕಂಪ್ಲೀಟ್ ಎಲಿವೇಷನ್ ಅದನ್ನೆಲ್ಲ ಒಂದು ಪ್ರೊವೈಡ್ ಮಾಡ್ತೀವಿ. ಇನ್ನೊಂದು ಎಂಡ್ ಟು ಎಂಡ್ ಕನ್ಸ್ಟ್ರಕ್ಷನ್ನು. ಸೊ ನಿಮ್ಮ ಹತ್ರ ಪ್ಲಾಟ್ ಇದೆ, ಸೊ ನೀವು ಮನೆ ಕಟ್ಟೋದಕ್ಕೆ ನಿಮ್ಗೆ ಟೈಮ್ ಇಲ್ಲ, ನೀವು ಕಟ್ಕೊಡಿ ಅನ್ನೋ ಥರ, ಅದು ಬಂದು ನಾವು ಕಂಪ್ಲೀಟ್ ಎಂಡ್ ಟು ಎಂಡು ಪ್ಲಾನಿಂಗು, ಡಿಸೈನು ಪ್ಲಸ್ ಕನ್ಸ್ಟ್ರಕ್ಷನ್ನು. ಸೊ ಅದನ್ನು ಕಂಪ್ಲೀಟ್ ವಿತ್ ಇಂಟೀರಿಯರ್ ನಾವು ಮಾಡಿ ಕೊಡ್ತಾ ಇದ್ದೀವಿ. ಇನ್ನೊಂದು, ನಾವು ಈಗ ಆ್ಯಸ್ ಎ ಬಿಲ್ಡರ್ ಆಗೂ ವರ್ಕ್ ಶುರು ಮಾಡಿದ್ದೀವಿ ಸುಮಾರು ಒಂದು 7-8 ವರ್ಷದಿಂದ. ಆಲ್ಮೋಸ್ಟ್ ಈಗ ಒಂದು 30 ಮನೆಗಳನ್ನ ನಾವು ಕಟ್ಟಿ ಸೇಲ್ ಮಾಡಿದ್ದೀವಿ. ಸ್ವಲ್ಪ ಎಲ್ಲ ಯುನೀಕ್ ಆಗಿರುವಂಥ ಬಿಲ್ಡಿಂಗ್ಗಳು. ಅದೇನಾದರೆ ನಾವೇ ಪ್ಲಾಟ್ ಪರ್ಚೇಸ್ ಮಾಡಿ, ಲೀಗಲ್ ಆಗಿರುವಂಥ ಪ್ಲಾಟ್ ನಾವೇ ಪರ್ಚೇಸ್ ಮಾಡಿ ಕಂಪ್ಲೀಟ್ ಡ್ಯೂಪ್ಲೆಕ್ಸ್ ಮನೆ ಅಥವಾ ಟ್ರಿಪ್ಲೆಕ್ಸ್ ಮನೆಗಳನ್ನ ಫುಲ್ ಫರ್ನಿಶ್ ಮಾಡಿ ಕಂಪ್ಲೀಟ್ ಮಾಡಿ ಸೇಲ್ ಮಾಡೋ ಥರ ಮಾಡ್ತಾ ಇದ್ದೀವಿ. ಈ ಥರ ನಡೀತಾ ಇದೆ. ಲೊಕೇಶನ್ಸ್ ಎಲ್ಲೆಲ್ಲಿ? ಲೊಕೇಶನ್ಸು ನಾವು ಜಾಸ್ತಿ ಈಗ ಬೇಗೂರು ಸರೌಂಡಿಂಗ್ ಮಾಡ್ತಾ ಇದ್ದೀವಿ, ಮತ್ತು ಜಿಗಣಿನಲ್ಲಿ ತುಂಬ ಮಾಡ್ತಾ ಇದ್ದೀವಿ. ಜಿಗಣಿನಲ್ಲಿ ತುಂಬ ನಡೀತಾ ಇದೆ. ನಮ್ಮ ಪ್ರಾಜೆಕ್ಟ್ಗಳೆಲ್ಲ ಸ್ವಲ್ಪ ಜಾಸ್ತಿ ಮೈಸೂರು ರೋಡಿಂದ ಅಪ್ ಟು ಸರ್ಜಾಪುರ ರೋಡ್ವರೆಗೂ ಸ್ವಲ್ಪ ಔಟ್ಸ್ಕಟ್ಸಲ್ಲಿ ಮಾಡ್ತಾ ಇದ್ದೀವಿ. ಹಂಗಾಗಿ ನಮ್ಗೆ ಅನುಕೂಲ ಇರುವಂಥ ಜಾಗ ಜಿಗಣಿ ಇರೋದ್ರಿಂದ ಸೊ ಅಲ್ಲಿ ಮಾಡ್ತೀವಿ. ಅಲ್ಲಿ ಬೈ ಮಾಡೋವ್ರಿಗೂ ಸ್ವಲ್ಪ ಆಫರಬಲ್ ಪ್ರೈಸಲ್ಲಿ, ಅಲ್ಲೆಲ್ಲ ಸೈಡ್ ರೇಟ್ಗಳು ಸ್ವಲ್ಪ ಕಮ್ಮಿ ಇರೋದ್ರಿಂದ ಸೊ ನಾವು ಆ ಕಡೆ ಜಾಗಗಳನ್ನ ಚೂಸ್ ಮಾಡ್ಕೊಂಡಿದ್ದೀವಿ. ನೀವು ಹೇಳ್ತಾ ಇದ್ರಿ ಕಟ್ಟೋ ಮನೆ ನಾನು ಇರಬೇಕು ಅಂದರೆ ಹೆಂಗೆ ಕಟ್ಟಬೇಕು ಆ ಥರ ಕಟ್ಟೋ ಉದ್ದೇಶದಿಂದ ಮಾಡ್ತೀವಿ ಅಂತ ಹೇಳಿ, ಬಟ್ ಸ್ಟಿಲ್ ಜನರ ಫೀಡ್ಬ್ಯಾಕ್ ಹೆಂಗಿದೆ? ತುಂಬ ಚೆನ್ನಾಗಿದೆ. ಈಗ ನಾನು ಆಲ್ಮೋಸ್ಟ್ ಈಗ ನನ್ನ ಕೆರಿಯರಲ್ಲಿ ಒಂದು 300-350 ಮನೆಗಳನ್ನ ಬಿಲ್ಡಿಂಗ್ ಕಟ್ಟಿ ಕೊಟ್ಟಿದ್ದೀವಿ. ಪ್ರತಿಯೊಬ್ಬರು ಒಪಿನಿಯನ್ನೂ ನಾನು ಸಿಕ್ಕಿದಾಗಲಿ ಅಥವಾ ನಮ್ಮ ಗ್ರೂಪಲ್ಲಿ ಅವ್ರು ಇದ್ದಾರೆ ಕೇಳಿದಾಗ ಭಾರಿ ಖುಷಿ ಆಗುತ್ತೆ. ಬಟ್ ನಾವು ಏನೋ ಒಂದು ಎಕ್ಸ್ಪೆರಿಮೆಂಟ್ ಥರ ನಾವು ಅವ್ರ ಮೇಲೆ ಈ ಥರ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾವು ಕೆಲಸಗಳು ಮಾಡಿಕೊಟ್ಟಿರ್ತೀವಿ. ಬಟ್ ಅದಾದಮೇಲೆ ಒಂದು 4-5 ವರ್ಷ ಆದಮೇಲೆ ಅವ್ರಿಗೆ ಅದರಿಂದ ಸಕ್ಸಸ್ ಆಗಿದೆಯಾ, ಖುಷಿ ಆಗಿದೆಯಾ ಇಲ್ವಾ ಗೊತ್ತಾಗಬೇಕಾಗತ್ತೆ. ನಾನು ಅವಾಗ ಹಂಗಾಗಿ ಅವರು ಟಚಲ್ಲಿ ಇದ್ದಾಗ ನಾವು ಮಾತಾಡಿದಾಗಲೂ ಪ್ರತಿಯೊಬ್ಬರು ಖುಷಿಯಾಗಿದ್ದಾರೆ, ಅದೊಂದು ಹೆಮ್ಮೆ. ಬಟ್ ಇನ್ನೊಂದು ಅವಾಗವಾಗ ಬರುವಂಥ ಇನ್ಫಾರ್ಮೇಷನ್ ಅಂದರೆ ಅವರು ಒಂದು ಮನೆ ಕಟ್ಟು ಒಂದು 2-3 ವರ್ಷ 4-5 ವರ್ಷ ಆದ ತಕ್ಷಣ ಇಮಿಡಿಯೇಟ್ ಇನ್ನೊಂದು ಸೈಟ್ ಪರ್ಚೇಸ್ ಮಾಡೋದಾಗ್ಲಿ ಅಥವಾ ಈ ಥರ ಎಲ್ಲ ಮಾಡೋದು, ಅವಾಗ ಗೊತ್ತಾಗುತ್ತೆ ಅವ್ರು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಅಂತ. ಸೊ ನಾವು ಮಾಡಿರೋ ಕೆಲಸ ಅಥವಾ ವಾಸ್ತು ಪ್ರಕಾರ ಆಗಲಿ ಅಥವಾ ಕನ್ಸ್ಟ್ರಕ್ಷನ್ ಆಗಲಿ ಆ ಮನೆಯಲ್ಲಿ ಅವ್ರಿಗೆ ಏಳಿಗೆ ಆಗ್ತಾ ಇದೆ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಆ ಖುಷಿ ಅಂತೂ ತುಂಬ ಚೆನ್ನಾಗಿದೆ. ಈ ಬಡ ವರ್ಗ ಮತ್ತು ಮಧ್ಯಮ ವರ್ಗ ಅಂದಾಗ ನಂದು ಅಂತ ಒಂದು ಸೂರಿದ್ರೆ ಬಹಳ ಖುಷಿ ಅಂತೇಳಿ ಆಸೆ ಇಟ್ಕೊಂಡಿರ್ತಾರೆ. ಇವತ್ತಿನ ಲೈಫ್ ಸ್ಟೈಲ್ ನೋಡಿದ್ರೆ ಎಲ್ಲ ಕಾಸ್ಟ್ಲಿ. ಅಂಥದ್ರಲ್ಲಿ ಈಗ ನೀವು ಮನೆಗಳನ್ನು ಕೊಡ್ತೀರಿ ಅಥವಾ ಕಟ್ಟಿಸ್ಕೊಡ್ತೀರಿ ಅನ್ನೋದಾದರೆ ಒಂದು ರೀಸನಬಲ್ ಕಾಸ್ಟ್ಲಿ ಆಗುತ್ತೆ ಅನ್ನುವಂಥ ವಿಶ್ವಾಸ ಕೊಡ್ಬೋದಾ? ಖಂಡಿತ. ಈಗ ಆ ಒಂದು ಇದ್ರ ಮೇಲೆ ನಾವೇ ಒಂದು ಪ್ಯಾನಲ್ ಹೌಸ್ಗಳನ್ನ ಮಾಡ್ಬೇಕಂತ ಅಂದ್ಬಿಟ್ಟು ಒಂದು ತಯಾರಿ ನಡೀತಾ ಇದೆ ಪ್ರಾಜೆಕ್ಟು. ಅದರಲ್ಲಿ ನಾವು ಏನೀಗ ಒಂದು ಕನ್ಸ್ಟ್ರಕ್ಷನ್ ಕಾಸ್ಟ್ ಇದೆ ಅದರಲ್ಲಿ ಆಲ್ಮೋಸ್ಟ್ 30-40% ಕಟ್ ಡೌನ್ ಆಗೋ ಚಾನ್ಸಸ್ ಇದೆ. ಅದು ನಾನು ಸುಮಾರು ಜನಕ್ಕೆ ಕೇಳಿದ್ದೀನಿ ಈ ಥರ ಮಾಡ್ಬೋದು ಅಂತ, ಬಟ್ ಯಾರು ಇಂಟ್ರೆಸ್ಟ್ ತೋರಿಸಿಲ್ಲ. ಈಗ ಅದಕ್ಕೆ ನಾವೇ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ದೀವಿ. ಅದರಲ್ಲಿ ಒಂದು 4 ಸ್ಟೋರಿ ಬಿಲ್ಡಿಂಗ್ನ ಮಾಡಿ ಅದನ್ನು ಮತ್ತೆ ಮೀಡಿಯಾ ಮುಖಾಂತರ ಅದನ್ನು ಜನಕ್ಕೆ ಅವೇರ್ನೆಸ್ ಕೊಡ್ಸೋಣ ಅಂತ ಅಂದ್ಬಿಟ್ಟು ಅದ್ರದ್ದು ಆ್ಯಕ್ಚುಯಲ್ ಕಾಸ್ಟ್ ಎಷ್ಟು ಬರುತ್ತೆ ಎಂಡ್ ಟು ಎಂಡು ಆ ಪ್ರಯೋಗ ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ಪ್ರಯೋಗ ಫಸ್ಟ್ ನನ್ನ ಮೇಲೆ ನಾನೇ ಮಾಡ್ಕೊತೀನಿ, ನಂತರ ಅದನ್ನು ಬೇರೆಯವ್ರಿಗೆ ಇದು ಮಾಡ್ತೀವಿ. ಫಸ್ಟ್ ಈಗ ನಮ್ಮ ಮನೆ ಕಟ್ಟೋದಾಗಲಿ ಅಥವಾ ನನ್ನ ಸ್ವಂತ ಮನೆ ಕಟ್ಟೋದಾಗಲಿ ಏನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಫಸ್ಟ್ ನಮ್ಮ ಮೇಲೆ ನಾವೇ ಮಾಡಿಕೊಂಡು ಅದು ಸಕ್ಸಸ್ ಆಗಿ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದಾಗ ನೆಕ್ಸ್ಟ್ ಅದನ್ನು ನಾವು ಜನಕ್ಕೆ ಇದು ಮಾಡಿ ಆ ಥರ ನಾನು ಈಗ ಒಂದು ಪ್ಯಾನಲ್ ಹೌಸ್ನ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಅದರಲ್ಲಿ ಆಲ್ಮೋಸ್ಟ್ ಈಗ ನಾವೊಂದು 50-60 ಲಕ್ಷ ಒಂದು ಮನೆ ಡ್ಯೂಪ್ಲೆಕ್ಸ್ ಹೌಸ್ ಮನೆ ಗ್ರೌಂಡು ಫಸ್ಟ್ ಕಟ್ಟೋದಕ್ಕಾಗತ್ತೆ ಅನ್ನೋದಾದರೆ ಅದನ್ನೊಂದು 30-35 ಲಕ್ಷದ ಒಳಗಡೆ ಕಟ್ಟಬೇಕು ಅನ್ನೋ ಇದಿದೆ. ಸೊ ಅದನ್ನು ಶಾರ್ಟ್ಲಿ ಮಾಡ್ತೀವಿ. ಅದಾದ ತಕ್ಷಣ ಒಂದ್ಸಲಿ ಜನಕ್ಕೆ ಅದರ ಬಗ್ಗೆ ಒಂದು ಅವೇರ್ನೆಸ್ ಕೊಡೋಣ ಅಂತ. ಯಾರು ಮುಂದೆ ಬರ್ತಾರೆ ಅದಕ್ಕೆ ಇದು ಮಾಡಿ ಅವ್ರು ಖಂಡಿತ ನಾವು ಮಾಡ್ಕೊಡ್ತೀವಿ. ಅದ್ರದ್ದೆಲ್ಲ R&D ಮಾಡಿ ಆಗಿದೆ, ಯಾವ ಥರ ಮಾಡಬೇಕು ಏನಂತ ಸುಮಾರು 3-4 ವರ್ಷದಿಂದ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ಏನೂ ತೊಂದರೆ ಇಲ್ಲ, ಅದರಿಂದ ಮಾಡ್ಬೋದು. ಸೊ ಅದು ಹೊರಗಡೆ ದೇಶದಲ್ಲಿ ಈಗ ಆಲ್ರೆಡಿ ನಡೀತಾ ಇದೆ. ಬಟ್ ಇಲ್ಲಿ ನಮ್ಮವರು ಇನ್ನು ಕನ್ವೆನ್ಷನಲ್ ಮೆಥಡಲ್ಲೇ ಎಲ್ಲ ಇದಾಗಿರೋದ್ರಿಂದ ಅವ್ರಿಗೆ ಒಪ್ಸೋದು ಭಾರಿ ಕಷ್ಟ ಆಗಿದೆ. ಸೊ ಯಾರು ಮುಂದೆ ಬರ್ತಾ ಇಲ್ಲ, ಅದಕ್ಕೆ ನಾವೇ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಖಂಡಿತ ಇದೆ. ನಿಮ್ಮ ಫೀಲ್ಡಲ್ಲಿ ಹಾಗಾದ್ರೆ ಕಮ್ಯುನಿಕೇಶನ್ ಬೇಕೇ ಬೇಕು. ಖಂಡಿತ. ಸೊ ಇದು ಹೆಂಗೆ ಅಂದರೆ ಯಾವ ಥರ ಕಮ್ಯುನಿಕೇಟ್ ಮಾಡ್ತೀರಿ, ಹೆಂಗೆ ಜನ ಕನ್ವಿನ್ಸ್ ಆಗ್ತಾರೆ ಅಂತ? ಇಲ್ಲ, ಕನ್ವಿನ್ಸ್ ಅಂತಂದರೆ ಈಗ ನಾವು ಪ್ರಾಕ್ಟಿಕಲ್ ಆಗಿ ಏನು ನಡೆಯುತ್ತೆ, ಯಾವ ಥರ ಬೇಕು ಅದನ್ನು ನಾವು ಅವ್ರಿಗೆ ಟು ಬಿ ಫ್ರ್ಯಾಂಕ್ ಅದರಲ್ಲಿ ಮುಚ್ಚುಮರೆ ಹೇಳಿದ್ರೆ ಅವ್ರು ಒಪ್ಕೊಂಡು ಫ್ಯಾಕ್ಟ್ ಹೇಳ್ಬೇಕಷ್ಟೇ. ಸೊ ಈಗ ನೀವು ನಾವೀಗ ಕೆಲವರು ಏನು ಮಾಡ್ತಾರೆ, ಒಂದು ಪಾರ್ಕಿಂಗು ನನಗೆ 10 ಅಡಿ 12 ಅಡಿ ಇದ್ರೆ ಪಾರ್ಕಿಂಗ್ ಸಾಕು ಅಂತಾರೆ.
ಬಟ್ ಆ ಕಾರ್ ಸೈಜ್ ಎಷ್ಟಿರುತ್ತೆ, ಅದು ನಿಲ್ಸಕ್ಕೆ ಎಷ್ಟು ಜಾಗ ಬೇಕು, ಅದು ಟರ್ನ್, ಈ ಪ್ರಾಕ್ಟಿಕಲ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಸೊ ಅದು ಆಗುವಂಥದ್ದು. ಅದು ಅಂಥದ್ದನ್ನ ನಾವು ಯಾವುದೇ ಇದ್ರೂ ಮುಚ್ಚುಮರೆ ಇಲ್ಲದೆ ಅವರಿಗೆ ಕಂಟಿನ್ಯೂಸ್ ಆಗಿ ನಾವು ಇದು ಮಾಡ್ಕೊಡ್ತೀವಿ, ಅವೇರ್ನೆಸ್ ನೋಡಿ ಕಾರ್ ಸೈಜ್ ಎಷ್ಟಿರುತ್ತೆ, ಇಷ್ಟು ಜಾಗ ಬೇಕೇ ಬೇಕು ನೀವು ಪಾರ್ಕಿಂಗಿಗೆ, ನೀವು ಸ್ವಲ್ಪ ಕಮ್ಮಿ ಆದರೂ ಓಡಾಡೋಕ್ಕಾಗಲಿ ಕಾರ್ ತೆಗಿಯೋದಕ್ಕಾಗಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಥರ ಒಳಗಡೆ ಸೋಫಾ ಹಾಕೋದಕ್ಕೆ ಏನು ಜಾಗ ಬೇಕು, ಅಥವಾ ಫ್ರಿಜ್ ಇಕ್ಕಕ್ಕೆ ಎಷ್ಟು ಬೇಕು, ಫ್ರಿಜ್ ಡಬಲ್ ಡೋರ್ ಫ್ರಿಜ್ ಆದರೆ ಏನು ಸೈಜ್ ಬರುತ್ತೆ, ಚಿಮ್ನಿ ಈ ಪ್ರಾಕ್ಟಿಕಲ್ ನಾಲೆಡ್ಜ್ ಎಲ್ಲ ಅವ್ರಿಗೆ ಹೇಳಿದಾಗ ಅವ್ರಿಗೆ ಓಕೆ ಇದೆಲ್ಲ ಕರೆಕ್ಟ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ನಾವು ಡ್ರಾಯಿಂಗಲ್ಲಿ ತೋರಿಸೋದಕ್ಕೂ ಪ್ರಾಕ್ಟಿಕಲ್ಲಾಗಿ ಆ ಐಟಮ್ಗಳಲ್ಲಿ ಬಂದಾಗ ಅದನ್ನು ಪ್ಲೇಸ್ ಮಾಡೋಕ್ಕೆ ಇರುತ್ತಾ ಜಾಗ ಇಲ್ವಾ ಇದು ಗೊತ್ತಾದರೆ ಆಟೋಮೆಟಿಕ್ಕಾಗಿ ಅವರು ನಮ್ಮ ಡೈರೆಕ್ಟಾಗಿ ನಾವು ಯಾವುದೇ ಕ್ಲೈಂಟಿಗಾಗಲಿ ಈ ಎಕ್ಸ್ಪೀರಿಯನ್ಸ್ನ ಅವ್ರಿಗೆ ಹೇಳ್ತೀವಿ, ನೋಡಿ ಈ ಸೈಜ್ ಇಷ್ಟು ಬರುತ್ತೆ, ಇಷ್ಟು ಬೇಕು, ಈ ಥರ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಸೊ ನಮ್ಮ ಈ ಏನು 100% ಈ ಪ್ರಾಕ್ಟಿಕಲ್ ನಾಲೆಡ್ಜ್ ಏನಿದೆ ಇದನ್ನು ನಾವು ಅವ್ರ ಮೇಲೆ ಶೇರ್ ಮಾಡಿದಾಗ ಅವ್ರು ಆಟೋಮೆಟಿಕ್ಕಾಗಿ ಒಪ್ಕೊತಾ ಇದ್ದಾರೆ, ಅದೊಂದು ಖುಷಿ ಆಗ್ತಾ ಇದೆ. ಯುವ ಜನತೆಗೆ ನಿಮ್ಮ ಸಂದೇಶ ಲಾಸ್ಟ್? ಸೊ ನಾನು ಯುವಜನತೆಗೆ ಹೇಳೋದು ಒಂದು ಏನಂದರೆ, ವಿದ್ಯೆ ನಾವು ಕಲೀಲೇಬೇಕು, ಅದು ಓಕೆ ಆಗತ್ತೆ. ಅದಾದಮೇಲೆ ಪ್ರತಿಯೊಂದು ಸತಿನೂ ನಾವು ಕೆಲಸ ಅಂತ ಬರೀ ಕೆಲಸ ದುಡಿಯೋದಕ್ಕೆ ಹೋಗೋ ಬದಲು ನಾನೇ ಕೆಲಸ ಕೊಡೋ ಥರ ಆಗಬೇಕು ಅನ್ನೋದ್ರ ಕಡೆ ಗಮನ ಕೊಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೇನಾಗಬೇಕು, ಓಕೆ ನಾವು ಕಲಿತು ಫೀಲ್ಡಿಂದ ಹೊರಗಡೆ ಬಂದಾದಮೇಲೆ ಎಲ್ಲರಿಗೂ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲರಿಗೂ ಪ್ರೈವೇಟ್ ಕೆಲಸದಲ್ಲಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ಲ ಅಂದರೆ ಒಂದು ಪ್ರೈವೇಟಲ್ಲಾದರೂ ಸಿಗುತ್ತೆ, ಎಲ್ಲೋ ಒಂದು ಕಡೆ ಕೆಲಸ ಇರುತ್ತೆ. ಇವತ್ತು ಯಾರೂ ಕೆಲಸ ಇಲ್ಲ ಅಂತನೋರು ಯಾರೂ ಇಲ್ಲ, ಸಂಬಳ ಹೆಚ್ಚು ಕಮ್ಮಿ ಇರ್ಬೋದೇ ಹೊರತು ಕೆಲಸ ಅಂತೂ ಎಲ್ಲರಿಗೂ ಇದೆ. ಸೊ ನೀವು ಯಾವುದು ಕೆಲಸದಲ್ಲಿ ಸೇರ್ಕೊಂತೀರೋ ಒಂದು 5-6 ವರ್ಷ ಅಲ್ಲಿ, ಸಪೋಸ್ ನಿಮ್ಗೆ ಸ್ಯಾಲ್ರಿ ಕಮ್ಮಿ ಇದೆ ಅಂದರೆ ಅಟ್ಲೀಸ್ಟ್ ನಾಲೆಡ್ಜ್ ಗೇನ್ ಆಗ್ತಾ ಇದೆಯಾ ನೋಡ್ಕೊಳ್ಳಿ. ನಾಲೆಡ್ಜ್ ಗೇನ್ ಆಗ್ತಾ ಒಂದು 5-6 ವರ್ಷ ಆದಮೇಲೆ ನೀವೇ ಓನಾಗಿ ಶುರು ಮಾಡಿ. ಚಿಕ್ಕದಾಗಿ ಶುರು ಮಾಡಿದ್ರೆ ಗ್ಯಾರಂಟಿ ಅದು ದೊಡ್ಡದಾಗಿ ಹೋಗುತ್ತೆ. ಸೊ ಯಾರು ಹುಡ್ತಾ ಕಂಪ್ನಿ ಶುರು ಮಾಡಬೇಕಾದ್ರೆ ದೊಡ್ಡದಾಗಿ ಶುರು ಮಾಡೋಕ್ಕಾಗಲ್ಲ. ಚಿಕ್ಕದ್ರಿಂದನೇ ಬೆಳ್ಕೊಂಡು ದೊಡ್ಡದು ಹೋಗೋದು, ಅದು ಟೈಮ್ ತಗೊಳುತ್ತೆ. ಆ ಪೇಷನ್ಸ್ ಇರಲಿ, ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋ ಪ್ರಯತ್ನ ಮಾಡಿ, ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಖಂಡಿತ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ಪ್ರೇರಣಾತ್ಮಕ ಮಾತುಗಳನ್ನು ಹೇಳಿದ್ರಿ, ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವೇಣುಗೋಪಾಲ್ ಅವರು ಅತ್ಯದ್ಭುತವಾದಂತಹ ಮಾತುಗಳನ್ನು ಆಡಿದ್ದಾರೆ. ಗುರಿ ಸ್ಪಷ್ಟವಾಗಿರಬೇಕು, ಪ್ರಾಮಾಣಿಕ ಪ್ರಯತ್ನ ಅನ್ನೋದಿರಬೇಕು. ಎಲ್ಲೋ ಉದ್ಯೋಗಕ್ಕೆ ಹೋಗೋದಕ್ಕಿಂತ ಉದ್ದಿಮೆ ಅಂತ ಮಾಡಿ 4 ಜನಕ್ಕೆ ಉದ್ಯೋಗ ಕೊಡುವಂತಹ ಯೋಚನೆಗಳಿದ್ರೆ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ವೇಣುಗೋಪಾಲ್ ಅವರ ಮುಂದಿನ ಯೋಚನೆ ಹಾಗೂ ಯೋಜನೆಗೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.